ಆಕಾಶವಾಣಿ ಹೊಸಪೇಟೆ. ಮಾತುಕತೆ. ಇಂದಿನ ಮಾತುಕತೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಛಾಯಾಚಿತ್ರಗ್ರಾಹಕರಾದ ಹೊಸಪೇಟೆಯ ಪಂಪಯ್ಯ ಸ್ವಾಮಿ ಮಳಿಮಠ್. ಕೇಳುಗರಿಗೆಲ್ಲ ನಮಸ್ಕಾರಗಳು. ಪ್ರಪಂಚ ನಮಗೇನು ಕೊಟ್ಟಿದೆ ಅಂತ ಪ್ರಶ್ನಿಸೋ ಬದಲು ಈ ಜಗತ್ತಿಗೆ ನಾವೇನು ಕೊಟ್ಟಿದ್ದೀವಿ, ನಮಗೆ ನಾವೇ ಪ್ರಶ್ನೆ ಕೇಳ್ಕೋಬೇಕಾಗಿದೆ. ಅಕ್ಕಮಹಾದೇವಿಯವರ ವಚನದ ಸಾಲುಗಳಲ್ಲಿದ್ದಂತೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಅಂತ ಹಂಪಿಯ ನೈಸರ್ಗಿಕ ವಿಶಾಲ ತಾಣದ ಒಂದು ಭಾಗದಲ್ಲಿ ಸುಂದರವಾದ ಮನೆ ನಿರ್ಮಿಸಿ ಅದು ಪ್ರವಾಸಿಗರಿಗೆ, ಛಾಯಾಗ್ರಾಹಕರಿಗೆ ಆಪ್ತರೆನಿಸಿ ಪ್ರವಾಸೋದ್ಯಮಕ್ಕೆ ಈ ಮೂಲಕ ಸದ್ದಿಲ್ಲದೆ ಕೊಡುಗೆ ನೀಡುತ್ತಿರುವ ಪಂಪಯ್ಯ ಮಳಿಮಠ್ ಅವರು ನಮ್ಮೊಡನೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಪಂಪಯ್ಯ ಅವರೇ, ತಮಗೆ ಈ ಪರಿಸರ ಕಾಳಜಿ, ಈ ಸಾವಯವ ಕೃಷಿಕರು ತಾವು, ಹಾಗೆಯೇ ಪಕ್ಷಿ ವೀಕ್ಷಣೆ, ಈ ಎಲ್ಲ ಅತೀ ಮುಖ್ಯ ಜೀವನ ಸಂಗತಿಗಳ ಬಗ್ಗೆ ತಮಗೆ ಆಸಕ್ತಿ ಮೂಡಿದ್ದು ಹೇಗೆ? ಇದು ಅಟ್ ಎ ಟೈಮ್ ಬಂದಿರತಕ್ಕಂಥ ಒಂದು ಯಾವುದೇ ಥರದ ಹವ್ಯಾಸ ಅಂತಲ್ಲ. ನಮ್ಮ ಬಾಲ್ಯದಲ್ಲಿ ಬೇರೆ ಬೇರೆ ಹುಡುಗರ ಥರ ನಾವು ತುಂಬ ಕೀಟ್ಲೆ ಸ್ವಭಾವದಂತರ ಇದ್ವಿ. ಆಮೇಲೆ ನಾವು ಕ್ಲಾಸ್ಗಳನ್ನು ತಪ್ಪಿಸಿ ಊರ್ಲಿಂದ ಹೊರಗಡೆ ಸುತ್ತಕ್ಕಂಥದ್ದು, ಅಂದರೆ ಕಾಡು ಮೇಡುಗಳನ್ನ ಸುತ್ತಕ್ಕಂಥದ್ದು, ಕೆರೆ ಹಳ್ಳಗಳನ್ನು ಹೋಗಿ ಅಲ್ಲಿ ಈಜಾಡೋದು, ಅಲ್ಲಿರ್ತಕ್ಕಂಥ ಮೀನು ಏಡಿ ಹಿಡಿತಕ್ಕಂಥದ್ದು ಒಂಥರ. ಅಲ್ಲಿ ಆ ಸಮಯದಲ್ಲಿ ಅಂಥ ಒಂದು ಗೆಳೆತನೂ ಸಿಕ್ಕಿತ್ತೇನೋ. ಆ ಟೈಮ್ಲಿಂದನೂ ನನ್ನಲ್ಲಿ ಒಂದು ಆಕರ್ಷಣೆ ಉಂಟು ಮಾಡಿರ್ತಕ್ಕಂಥ ಒಂದು ವಸ್ತುವಾಗಿತ್ತು ಈ ಪರಿಸರ, ಸಹಜವಾಗಿ ಇರ್ತಕ್ಕಂಥದ್ದು. ತಮ್ಮೂರು ಯಾವುದು, ತಮ್ಮ ತಂದೆ ತಾಯಿಗಳು? ನಂದು ನಮ್ಮ ಹೊಸಪೇಟೆ ತಾಲೂಕಿನ ಕಮಲಾಪುರ ಪಟ್ಟಣ. ನನ್ನ ತಂದೆ ಹೆಸರು ಸಿದ್ಧಲಿಂಗಯ್ಯ ಸ್ವಾಮಿ ಮಳೆಮಠ ಅಂತ, ಎಸ್ ಪಿ ಮಳೆಮಠ ಅಂತೇಳಿ. ತಾಯಿ ಹೆಸರು ಶಾಂತಮ್ಮ ಅಂತೇಳಿ. ಕಮಲಾಪುರ ಪಟ್ಟಣದಲ್ಲಿ ನಾವು ಹುಟ್ಟಿ ಬೆಳೆದಿರ್ತಕ್ಕಂಥದ್ದೆಲ್ಲ ಇಲ್ಲೇ. ಸೊ ನಾವು ಓದಿದ್ದು ಅಪ್ ಟು 9th ಸ್ಟ್ಯಾಂಡರ್ಡ್ವರೆಗೂ ಕಮಲಾಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದಿದ್ದು. ಅದಾದಮೇಲೆ ಕುಕ್ನೂರು ಗವಿಸಿದ್ದೇಶ್ವರ ಹೈಸ್ಕೂಲಲ್ಲಿ 10th ಸ್ಟ್ಯಾಂಡರ್ಡಿಗೆ ಮಾತ್ರ ಅಲ್ಲಿ ಹೋಗಿದ್ದೆ. ಅದಾದಮೇಲೆ ನಂದು ಬಳ್ಳಾರಿ ಗೌರ್ಮೆಂಟ್ ಪಾಲಿಟೆಕ್ನಿಕಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಯಿತು. ಇದು ನನ್ನ ಒಂದು ಓದಿನ ಪ್ರಯಾಣ. ಆಮೇಲೆ ತಾವು ಬಾಲ್ಯದ ಮತ್ತು ಕುಟುಂಬದ ಜೊತೆಗಿನ ಅನುಭವ ಹೇಳಿದ್ರಿ. ತಮ್ಮ ತಂದೆಯವರು ಏನು ಮಾಡ್ಕೊಂಡಿದ್ರು? ನನ್ನ ತಂದೆಯವರು ಬೇಸಿಕಲಿ ಅವರು ಜ್ಯೋತಿಷ್ಯ ಪ್ರವೀಣರಾಗಿದ್ದರು, ಮತ್ತು ಅದ್ರ ಜೊತೆಗೆ ಒಂದು ಸಣ್ಣದಾದಂಥ ವ್ಯಾಪಾರನ ಮಾಡ್ತಾಯಿದ್ರು. ನಮ್ಮ ತಾಯಿಯವರು ಅದಕ್ಕೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಸೊ ಅದರಿಂದನೇ ಅವ್ರು ನಮ್ಮನ್ನೆಲ್ಲ ಬೆಳೆಸಿದ್ದು, ಓದಿಸಿದ್ದು. ಸೊ ಅದು ಆ ಒಂದು ತಂದೆ ತಾಯಿಯವರ ಪ್ರೇರಣೆ ಮತ್ತು ಒಳ್ಳೆಯ ವಿದ್ಯಾಭ್ಯಾಸ ಜೊತೆಗೆ ನೀವು ಸಹಜವಾಗಿಯೇ ಮೂಡಿ ಬಂದಂಥ ಆಸಕ್ತಿ, ಕುತೂಹಲ ಪರಿಸರದ ಜೊತೆಗೆ ಎಳ್ಕೊಂಡು ಹೋಗ್ಬಿಡ್ತು ನಿಮಗೆ. ಅದು ಒಂದು ಹಂತದಲ್ಲಿ ಅದು ಸ್ಟಾಪ್ ಆಗಿಬಿಟ್ಟಿತ್ತು. ನಾವು ಹೈಯರ್ ಸ್ಟಡೀಸ್ಗೆ ಹೋದ್ವಿ ಅಥವಾ ಪ್ರೌಢಶಾಲೆಗೆ ಹೋದ್ವಿ, ಡಿಪ್ಲೊಮಾ ಕಾಲೇಜಿಗೆ ಹೋದ್ವಿಲ್ಲ, ಆ ಟೈಮಲ್ಲಿ ಅದು ನಮ್ಮಲ್ಲಿಂದ ಒಂಥರ ಸ್ವಲ್ಪ ದೂರ ಆಗಿತ್ತೇನೋ. ಅಂದರೆ ಓದಿನಲ್ಲಿ ಸೀರಿಯಸ್ತನ, ಓದಿ ಮುಗಿದ ಮೇಲೆ ಹೊಟ್ಟೆಪಾಡಿಗಾಗಿ ಸುಮಾರು ಒಂದು 11 ವರ್ಷ ನಾನು ಬೇರೆ ಬೇರೆ ಕಡೆಗೆ ಕೆಲಸ ಮಾಡಿದೆ. ಸೊ ಆ ಟೈಮಲ್ಲಿ ಅದು ನನ್ನಿಂದ ಒಂದು ಸ್ವಲ್ಪ ದೂರ ಆಗಿತ್ತೇನೋ. ಈ ದರೋಜಿ ಕರಡಿಧಾಮ 1994ನೇ ಇಸ್ವಿಯಲ್ಲಿ ನೋಟಿಫಿಕೇಶನ್ ಆಯಿತು. ಸೊ ದರೋಜಿ ಕರಡಿಧಾಮ ನಮಗೆ ಆಲ್ಮೋಸ್ಟ್ ಅಲ್ಲೂ ಒಂದು 11ರಿಂದ 15 ಕಿಲೋಮೀಟರ್ ಆಗ್ತಕ್ಕಂಥದ್ದು. ಅಷ್ಟರೊಳಗಡೆ ನಾನೇನು ಮಾಡಿದ್ದೆ, ನನ್ನ ಒಂದು ಏನು ಕೆಲಸ ಮಾಡ್ತಾಯಿದ್ದೆ ಆ ಕೆಲಸದಲ್ಲಿ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಯಿತು. ಸೊ ನಾನು ಕೆಲಸನ ರಿಸೈನ್ ಮಾಡಿ ನನ್ನದೇ ಆದಂಥ ಒಂದು ವ್ಯಾಪಾರದ್ದು ಮಳಿಗೆ ಸ್ಟಾರ್ಟ್ ಮಾಡ್ಕೊಂಡೆ. ಅದರಲ್ಲಿ ಶಾಲೆ ಮತ್ತು ಕಾಲೇಜುಗಳಿಗೆ ಬೇಕಾದಂಥ, ಆಫೀಸ್ಗಳಿಗೆ ಬೇಕಾದಂಥ ಸ್ಟೇಷನರಿ, ಜೆರಾಕ್ಸು, ಸ್ಪೈರಲ್ ಬಂಡಿಂಗು, ಈ ಆ್ಯಕ್ಟಿವಿಟಿ ಇರತಕ್ಕಂಥ ಒಂದು ಕಮಲಾಪುರದಲ್ಲಿ ಶಾಪ್ ಮಾಡಿದ್ವಿ. ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಒಂದು ಶಾಪ್ ಮಾಡಿದ್ವಿ. ಸೊ ಆ ಟೈಮಲ್ಲಿ ಆ ಆಫೀಸಿಗೆ ಬೇಕಾದಂಥ ಸ್ಟೇಷನರಿ ಪರ್ಚೇಸ್ ಮಾಡಲಿಕ್ಕೆ ಅಥವಾ ಜೆರಾಕ್ಸ್ ಮಾಡಲಿಕ್ಕೆ, ಬೇರೆ ಏನೋ ವ್ಯವಹಾರಕ್ಕೆ ಬಂದಂಥ ಅಧಿಕಾರಿಗಳ ಒಂದು ಪರಿಚಯ ಆಯಿತು. ಸೊ ನಮಗೆ ಆ ಅಧಿಕಾರಿಗಳ ಪರಿಚಯ ಆದಮೇಲೆ ಮೊದಲೇ ನಮ್ಮಲ್ಲಿ ಚೈಲ್ಡ್ಹುಡ್ಡಲ್ಲಿ ಇರ್ತಕ್ಕಂಥ ಒಂದು ಆಸೆ, ಆಕಾಂಕ್ಷೆಗಳಿದ್ದು, ಅದೆಲ್ಲವೂ ಅಟ್ ಎ ಟೈಮ್ ಟ್ರಿಗರ್ ಆಯ್ತು ಅದು. ಸೊ ನಮ್ಮ ಮನಸ್ಸಲ್ಲಿ ಆ ಟೈಮಲ್ಲಿ ಒಂದು, ಹೌದು ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ, ನಮ್ಮ ಪಕ್ಕಿಗೆ ಇದ್ದಾರೆ ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಸೊ ಅವ್ರಿಗೆ ನಾವು ಹತ್ತಿರ ಆದಪ್ಪ ಅಂದರೆ, ಅಥವಾ ಅವ್ರ ಜೊತೆಗೆ ನಾವು ವಾಲಂಟ್ರಿ ಕೆಲಸ ಸ್ಟಾರ್ಟ್ ಮಾಡಿದಪ್ಪ ಅಂತ ಹೇಳಿದ್ರೆ, ಎಲ್ಲೋ ಒಂದು ಹತ್ರ ನಮಗೆ ಫ್ರೀ ಆಕ್ಸೆಸ್ ಸಿಗುತ್ತೆ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮಗಿರ್ತಕ್ಕಂಥ ಆಸೆಗಳನ್ನು ಪೂರೈಸ್ಕೋಬೋದು ಅಂಥೇಳಿ ಒಂಥರ ಸೆಲ್ಫಿಶ್ನೆಸ್ ಅನ್ಬೋದು. ಅದೇ ಟೈಮಲ್ಲಿ ನನ್ನಂಥ ಒಳ್ಳೆ ಆಸೆ, ಪರಿಸರದ ಜೊತೆಗಿನ ನಿಜ ರೀ ಅದು. ಪಾಪ ಅವರು ಅಧಿಕಾರಿಗಳು ಆ ಟೈಮಲ್ಲಿ ಇದ್ದಂಥ SN ಮಠ್ ಅಂತೇಳಿ, ಸಂಗಮೇಶ್ ಎನ್ ಮಠ್ ಅಂತ, ರೇಂಜ್ ಫಾರೆಸ್ಟ್ ಆಫೀಸರು. ಸೊ ನನ್ನಂಥ ಒಬ್ಬರು ಫ್ರೀಯಾಗಿ ಕೆಲಸ ಮಾಡ್ತಕ್ಕಂಥವ್ರು, ವಾಲಂಟ್ರಿ ಕೆಲಸ ಮಾಡ್ತಕ್ಕಂಥವ್ರು ಅವ್ರಿಗೆ ಬೇಕಾಗಿತ್ತು. ಸೊ ಲಕ್ಕಿಲಿ ನನಗೆ ಆ ಟೈಮಲ್ಲಿ ಡ್ರೈವಿಂಗ್ ಬರ್ತಾಯಿತ್ತು. ಟ್ರ್ಯಾಕ್ಟರ್ ಡ್ರೈವಿಂಗ್ ಮಾಡ್ತಾಯಿದ್ದೆ, ಜೀಪ್ ಡ್ರೈವಿಂಗ್ ಮಾಡ್ತಾಯಿದ್ದೆ.
ಡ್ರೈವಿಂಗೂ ಒಂಥರ ಅವ್ರ ಜೊತೆಗೆ ಒಡನಾಟ ಜಾಸ್ತಿ ಆಗಲಿಕ್ಕೆ ಕಾರಣ ಆಯಿತು. ಆ ಥರ ಅಂದರೆ ಅದು ಒಂದು ABCD ಆ್ಯಕ್ಚುಲಿ ABCD ಮತ್ತೆ ಪರಿಸರ ಜೊತೆಗೆ ಅದು ಒಂದು ಹೋಗ್ಲಿಕ್ಕೆ ಒಂದು ಮೇನ್ ಡೋರ್ ಆಯಿತು ಆ ಟೈಮಲ್ಲಿ. ಓಕೆ, ತಾವು ಓದಿದ್ದು ಡಿಪ್ಲೊಮಾ ಇಂಜಿನಿಯರಿಂಗ್ ಅಂತ ಹೇಳಿದ್ರೆ? ಹೌದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಜನರಲ್. ನೋಡ್ರಿ, ಓದಿದ್ದೇ ಒಂದು, ತಾವು ಮಾಡ್ತಿರೋ ಕೆಲಸನೇ ಒಂದು. ಹೌದು. ಮತ್ತೆ ಈ ಒಂದು ಸಾವಯವ ಕೃಷಿಕರು ಕೂಡ ಆದ್ರಿ, ತಾವು ಹೇಗಾದ್ರಿ? ಅದು ಆಮೇಲೆ ಬಂದಿರತಕ್ಕಂಥ ಒಂದು ಆಸೆ ಆಗಿತ್ತು ಮೇಡಮ್. ಅದು ನಾವು ಯಾವತ್ತೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಸೇರಿ ಅಲ್ಲಿವರೆಗೆ ಏನಿತ್ತಪ್ಪ ಅಂತಂದರೆ ನಮಗೆ ಬೇರೆ ಕಾಮನ್ ಪೀಪಲಿಗೆ ಗೊತ್ತಾಗ್ತಕ್ಕಂಥ ಕೆಲವು ಪಕ್ಷಿಗಳ ಹೆಸರೇ ಗೊತ್ತಿತ್ತು. ಅಂದರೆ ಪಾರಿವಾಳ ಇರ್ಬೋದು, ಬೆಳವ ಇರ್ಬೋದು, ಗೊರವಂಕ ಇರ್ಬೋದು, ನವಿಲು, ಗುಬ್ಬಿ, ಕಾಗೆ. ಮ್ಯಾಕ್ಸಿಮಮ್ ಅಂದರೆ 10 ಪಕ್ಷಿಗಳಕ್ಕಿಂತ ಜಾಸ್ತಿ ಹೆಸರು ಹೇಳಲಿಕ್ಕೂ ಬರ್ತಾ ಇದ್ದಿಲ್ಲ. ಸೊ ನಾವು ಆ ಟೈಮಲ್ಲಿ ಯಾವಾಗ ವಾಲಂಟ್ರಿ ಕೆಲಸ ಸ್ಟಾರ್ಟ್ ಮಾಡಿದಾಗ ಅವರು ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಆಗ್ತಾನೆ ಇನ್ನು ದರೋಜಿ ಕರಡಿಧಾಮದ ಬೇಸಿಕ್ ವರ್ಕ್ಸು ಸ್ಟಾರ್ಟ್ ಆಗಿತ್ತು. ರೋಡ್ ಫಾರ್ಮೇಷನ್ನು, ಕೆರೆಗಳು ನಿರ್ಮಾಣ ಮಾಡ್ತಕ್ಕಂಥದ್ದು, ಮತ್ತು ಕರಡಿಗಳು ಎಲ್ಲಿಂದ ಬರ್ತಾ ಇದ್ದಾವೆ, ಯಾವ ಜಾಗದಲ್ಲಿ ಎಷ್ಟಿದ್ದೀವಿ ಅಂತ ಈ ಥರ ಒಂದು ಇನಿಷಿಯಲ್ ಸ್ಟೇಜಲ್ಲಿ ಕೆಲಸ ಸ್ಟಾರ್ಟ್ ಆಗಿತ್ತಲ್ಲ. ಸೊ ಅಲ್ಲಿಗೆ ಕರಡಿಧಾಮ ನೋಡಲಿಕ್ಕೆ ಅಥವಾ ಕರಡಿಧಾಮದಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನ, ಸರೀಸೃಪಗಳನ್ನು, ಚಿಟ್ಟೆಗಳನ್ನು ನೋಡಲಿಕ್ಕೆ ದೇಶದ ನಾನಾ ಕಡೆಯಿಂದ ತುಂಬ ಪರಿಸರಾಸಕ್ತರು, ರಿಸರ್ಚರ್ಸು, ಫೋಟೋಗ್ರಾಫರ್ಸು, ಸೈಂಟಿಸ್ಟ್ಗಳು, ಸ್ಟೂಡೆಂಟ್ಸು ಇವರು ಬರ್ತಾಯಿದ್ರು. ಸೊ ನಾನು ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಒಬ್ಬ ವಾಲಂಟರಿ ಕೆಲಸ ಸ್ಟಾರ್ಟ್ ಮಾಡಿದ್ದಿಲ್ಲ. ಇವಾಗ ಅವರಿಗೂ ನನ್ನಂಥ ಒಬ್ಬ ಫ್ರೀ ಮತ್ತು ನನ್ನ ಆಸಕ್ತಿನೂ ಅವರು ಗಮನಿಸಿದ್ರು. ಸೊ ನನಗೆ ಅವ್ರ ಜೊತೆಗೆ ಕಳಿಸ್ತಾಯಿದ್ರು. ಓದು ಮುಗಿಸ್ಕೊಂಡು? ಹೌದು, ನಂದು ಓದು ಮುಗಿದಿತ್ತು. ಆಮೇಲೆ ಒಂದು 11 ವರ್ಷ ನಾನು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡಿ, ಅದಾದಮೇಲೆ ಒಂದು 5 ವರ್ಷ ನಂದು ಶಾಪು ಎಲ್ಲ ಮೇಂಟೈನ್ ಮಾಡಿ ಎಸ್ಟಾಬ್ಲಿಷ್ ಆದಮೇಲೆ ಒಂದು ಕರೆಕ್ಟ್ ಸ್ಟೇಜ್ ಏನದು ಆ ಟೈಮಲ್ಲಿ. ಸೊ ಆಗಾಗಲೇ ನನಗೆ ಮದುವೆನಾಗಿತ್ತು. ನನ್ನ ಮಕ್ಕಳು 5th 6th ಸ್ಟ್ಯಾಂಡರ್ಡಿಗೆ ಬಂದಾಗ ಸೊ ನನ್ನ ಮಕ್ಕಳಿಗೂ ಸ್ವಲ್ಪ ವ್ಯಾಪಾರದ್ದು ಒಂದು ಅರಿವಾಗಲ್ಲ ಅಂತೇಳಿ ಅವ್ರಿಗೆ ಕುಂದಿರಿಸಿ ನಾನು ಅವ್ರ ಜೊತೆಗೆ ಹೋಗ್ತಾಯಿದ್ದೆ. ಆ ಥರ ಒಂದು ಆಸಕ್ತಿ ಮೂಡಿತು. ಅದಾದಮೇಲೆ ಆಗಿದ್ದೇನಪ್ಪ ಅಂತೇಳಿದ್ರೆ, ನಮ್ಮ ತಂದೆಯವರು ಬೇಸಿಕಲಿ ಫಾರ್ಮರ್ ಇದ್ದರು. ನಾನು ಅವ್ರು ಎಷ್ಟು ಭೂಮಿ ಇದು ಮಾಡಿದ್ರು ಅಷ್ಟೇ ಒಂದು ಭೂಮಿನ ನಾನು ಡೆವಲಪ್ ಮಾಡಬೇಕು. ಮತ್ತು ಯಾವುದೇ ಕಾರಣಕ್ಕೂ ಕೆಮಿಕಲ್ ಬಳಸಬಾರ್ದು, ಸಾವಯವ ಅಥವಾ ನೈಸರ್ಗಿಕ ಕೃಷಿನೇ ಮಾಡಲೇಬೇಕು. ಸಹಜವಾಗಿ ಬೇರೆ ಮಾಡ್ತಕ್ಕಂಥ ಫಾರ್ಮಿಂಗ್ ಮಾಡಬಾರ್ದು, ಭಿನ್ನವಾಗಿರಬೇಕು. ಅದು ಕಾಡು ಕೃಷಿ ಆಗಿರಬೇಕು, ಕಾಡು ತೋಟ ಆಗಿರಬೇಕು. ನನ್ನ ತೋಟದಲ್ಲಿ ಅಥವಾ ನಾನು ಬೆಳೆಸಿರ್ತಕ್ಕಂಥ ಕಾಡು ತೋಟದಲ್ಲಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಅಲ್ಲಿಗೆ ಬಂದು ಹೋಗೋಂಥ ಒಂದು ವಾತಾವರಣ ನಿರ್ಮಾಣ ಆಗ್ಬೇಕಂತೇಳಿ ಕನಸಿತ್ತು. ಅದು ಒಂದು ಹೆಜ್ಜೆ ಆ ಥರ ಒಂದು. ಇನ್ಫ್ಯಾಕ್ಟು ನೀವು ನಂಬಲಿಕ್ಕಿಲ್ಲಾಗಲಿ, ನನ್ನ ಹತ್ರ ಒಂದು ಬೈನಾಕ್ಯುಲರ್ ಇದ್ದಿಲ್ಲ, ಮತ್ತು ಬೈನಾಕ್ಯುಲರ್ ಎದಕ್ಕೆ ಬಳಸ್ತಾರೋ ಗೊತ್ತಿದ್ದಿಲ್ಲ. PD ಸುದರ್ಶನ್ ಅಂತೇಳಿ ಒಬ್ಬ ಪಕ್ಷಿ ವೀಕ್ಷಕರು, ಅವರು ತೋಟಗಾರಿಕಾ ಇಲಾಖೆಯಲ್ಲಿ ನಿರ್ದೇಶಕರಾಗಿದ್ದರು, ಸಿರ್ಸಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ನಮ್ಮ MN ಜಯಕುಮಾರ್ ಅಂತೇಳಿ IFS ಆಫೀಸರು, ವಿಜಯ್ ಮೋಹನ್ ರಾಜು, ಸಮದ್ ಕೊಟ್ಟೂರು, ಸಂತೋಷ್ ಮಾರ್ಟಿನ್ ಅಂತ ಬಳ್ಳಾರಿ. ಸೊ ಇವರು ನಮಗಿಂತ ಸೀನಿಯರ್ಸು. ಇವರು ಕರಡಿಧಾಮಕ್ಕೆ ಬಂದಾಗ ಸಹಜವಾಗಿ ನನಗೆ ಅವರು ಏನು ಆ್ಯಕ್ಟಿವಿಟಿ ಮಾಡ್ತಿದ್ದಾರೆ ನನ್ನಲ್ಲಿ ಸ್ವಲ್ಪ ಅದನ್ನ ಆಸಕ್ತಿನ ಹೆಚ್ಚಿನ ಮಟ್ಟಿಗೆ ಕೇಳಿದೆ. ನಾನು PD ಸುದರ್ಶನ್ ಅವ್ರಿಗೆ ಕೇಳಿದೆ, ಸರ್ ಅದು ಏನು ನೋಡ್ತಾ ಇದ್ರಲ್ಲ ಇದರಲ್ಲಿ ಅಂತ ಕೇಳಿದೆ. ನನಗೆ ಅವರು ಅರೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀರಿ, ನಿಮಗೆ ಬೈನಾಕ್ಯುಲರ್ ಬಗ್ಗೆ ಗೊತ್ತಿಲ್ಲ ಅಂತ ಕೇಳಿದರು. ಇಲ್ಲ ಸರ್, ನನಗೆ ಡಿಪಾರ್ಟ್ಮೆಂಟಲ್ಲಿ ನಾನು ಕೆಲಸ ಮಾಡ್ತಾಯಿಲ್ಲ, ನಾನು ವಾಲಂಟ್ರಿಯಾಗಿ ಬರ್ತಕ್ಕಂಥದ್ದು. ಸೊ ನನಗೆ ಆವತ್ತಿಗೆ ಒಬ್ಬ ಸಲಿಮಲಿ ಸಿಕ್ಕ, PD ಸುದರ್ಶನ್ ರೂಪದಲ್ಲಿ. ಸೊ ಅವರು ಸ್ನೇಹಿತರ ಒಂದು ಇದನ್ನು ಬಿಟ್ಟು ನನ್ನಲ್ಲಿರ್ತಕ್ಕಂಥ ಆಸಕ್ತಿನ ಗುರುತಿಸಿ, ಸೊ ಬೈನಾಕ್ಯುಲರ್ದು ಕಾನ್ಫಿಗರೇಷನ್ ಏನು, ಬೈನಾಕ್ಯುಲರ್ನ ಯಾವ ಥರ ಬಳಸ್ಬೋದು, ಸೊ ಪಕ್ಷಿಗಳನ್ನ ಹೆಂಗೆ ಲೊಕೇಟ್ ಮಾಡೋದು, ನೆಲದಲ್ಲಿರ್ತಕ್ಕಂಥ ಪಕ್ಷಿ ಯಾವುದು, ಲಿಟ್ರಲಿ ನಮಗೆ ಅವತ್ತು ಒಂದು ಅಕ್ಷರಾಭ್ಯಾಸ ಸ್ಟಾರ್ಟ್ ಮಾಡಿರ್ತಕ್ಕಂಥ PD ಸುದರ್ಶನ್ ಅವ್ರದ್ದು ಒಂದು ಥ್ರೂಔಟ್ ಡೇ ನಾವು ಕೆಲಸ ಮಾಡಿದಾಗ ನಮಗೆ ಸೊ ನಮ್ಮ ಭಾಗದಲ್ಲಿ ಇಷ್ಟು ನಮೂನಿ ಪಕ್ಷಿಗಳಿದೆ ಅಂತ ಗೊತ್ತಾಗಿದ್ದು ಫಸ್ಟ್ ಅವತ್ತೇ. ಒಂದು ರೀತಿ PD ಸುದರ್ಶನ್ ಅವರು ನಿಮ್ಮ ಆಸೆಗಳಿಗೆ ನೀರಿರಿದ್ರು. ಹೌದು ಮೇಡಮ್, ಯಾಕಂದರೆ ಆ ಟೈಮಲ್ಲಿ ಅವರು ಅವ್ರ ಸ್ನೇಹಿತರ ಜೊತೆಗೆ ಅವರು ಕೂಡಿ ಹೋಗಿದ್ದಪ್ಪ ಅಂತ ಹೇಳಿದ್ರೆ ನನ್ನ ಕೆಲಸ ನಾನು ಮಾಡ್ಕೊಂಡಿರ್ತಾಯಿದ್ದೆ. ಇಲ್ಲ, ಅವರು ಬಿಟ್ಟು ನನ್ನಲ್ಲಿ ಒಂದು ಇದನ್ನು ಮೊಳಕೆ ಹೊಡೆಂಗೆ ಮಾಡಿದರು. ಸೊ ಅದಾದಮೇಲೆ ನನ್ನ ಆಸಕ್ತಿ ಜಾಸ್ತಿ ಆಯಿತು. ಅದಾದಮೇಲೆ ನಾನು ಒಂಥರ ಇದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ ಹೇಳ್ಬೋದು. ನಾನು ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದ್ದಿರ್ಬೋದು ಅಥವಾ ಪಕ್ಷಿ ವೀಕ್ಷಣೆ ಕಲ್ತಿರ್ತಕ್ಕಂಥದ್ದು ಇರ್ಬೋದು. ಫಸ್ಟ್ ಅವ್ರು ಏನು ಹೇಳ್ಕೊಟ್ರು ಅದೇ ಲಾಸ್ಟ್. ಅದಾದಮೇಲೆ ನಾವು ಬೈನಾಕ್ಯುಲರ್ ಒಂದು ಪರ್ಚೇಸ್ ಮಾಡಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಪಕ್ಷಿಗಳ ಚಟುವಟಿಕೆಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಈಗ ಕಾಡು ಪರಿಸರ ಅದರ ಜೊತೆಗೆ ಪಕ್ಷಿಗಳ ವೀಕ್ಷಣೆಯ ಜೊತೆಗೆ ಮತ್ತೆ ಛಾಯಾಗ್ರಹಣ ಕೂಡ ನೀವು ಸಂಪೂರ್ಣ ತೊಡಸ್ಕೊಂಡು. ಯಾಕಂದರೆ ಅದೇ ಟೈಮಲ್ಲಿ ನಮ್ಮಲ್ಲಿ ಬರೀ ಪಕ್ಷಿ ಪ್ರಿಯರ್ ಮಾತ್ರ ಬರ್ತಾ ಇದ್ದಿಲ್ಲ, ಪಕ್ಷಿಯ ಫೋಟೋಗ್ರಾಫರ್ಸು ಬರ್ತಾಯಿದ್ರು. ದರೋಜಿ ಕರಡಿಧಾಮ ಇಡೀ ಏಷ್ಯಾ ಖಂಡದಲ್ಲಿ ಒಂದು ಪ್ರವರ್ಧಮಾನಕ್ಕೆ ಬಂದು ತುಂಬ ಫೇಮಸ್ ಆಗ್ತಕ್ಕಂಥ ಒಂದು ಸಬ್ಜೆಕ್ಟ್ ಆಗಿತ್ತು. ಕರಡಿಗಳು ನಿಶಾಚರಿಗಳು, ಮತ್ತು ನಮ್ಮದು ಸ್ಕಬ್ ಫಾರೆಸ್ಟ್ ಅಂತ ಹೇಳ್ತೀವಿ ನಾವು.
ಕುರುಚಲು ಕಾಡು ಅಂತ ಕರಿತೀವಲ್ಲ, ಇಲ್ಲಿ ಹ್ಯೂಮನ್ ಇಂಟರ್ಫಿಯರೆನ್ಸ್ ತುಂಬ ಇರುತ್ತೆ ಮೇಡಮ್ ಕಾಡಲ್ಲಿ. ಸೊ ಆಮೇಲೆ ಒಂಥರ ಫ್ರಾಗ್ಮೆಂಟೇಷನ್ ಆಗಿರ್ತದೆ ಎಲ್ಲ ಕಾಡೆಲ್ಲ. ಇಲ್ಲಿರ್ತಕ್ಕಂಥ ಪ್ರಾಣಿಗಳು ಸಹಜವಾಗಿ ನಿಶಾಚರಿಗಳಾಗಿಬಿಟ್ಟವು. ಜನರಿಂದ ದೂರ ಇರಲಿಕ್ಕೆ ಅಥವಾ ಜನದ ಗಣ್ಣಿ ಕಾಣಬಾರ್ದು ಅಂತೇಳಿ ಅದರ ಒಂದು ಏನು ಇವಲ್ಯೂಷನಲ್ಲಿ ಸೇಮ್ ಅದರಂಗೆ ನಮ್ಮ ಕರಡಿನೂ ನಿಶಾಚರಿ ಆಗಿತ್ತು. ನಮ್ಮ ಭಾರತ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಕರಡಿ ಅಂತ ಇದೆ, ಇದನ್ನು ದರೋಜಿ ಕರಡಿಧಾಮ ಅಂತ ಕರಿತಾರಲ್ಲ, ಸ್ಲಾತ್ ಬೇರ್ ಅಂತ ಕರಿತೀವಿ. ಈ ಸ್ಲಾತ್ ಬೇರು ರಾತ್ರಿ ತಿರುಗಾಡ್ತಕ್ಕಂಥ ಪ್ರಾಣಿ ಇಲ್ಲಿ ಡೇ ಟೈಮಲ್ಲೇ ಕಾಣಿಸ್ಕೊಳ್ಳಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದ್ರದ್ದು ಒಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ತನ್ನ ಮರಿಗಳನ್ನು ಬೆನ್ನ ಮೇಲೆ ಕುಂದಿಸ್ಕೊಂಡು ಆ ಮರಿಗಳನ್ನು ಸಾಕುತ್ತೆ ಕೆಲವು ದಿನಗಳವರೆಗೆ, ಮ್ಯಾಕ್ಸಿಮಮ್ 3 to 4 monthsವರೆಗೂ. ಆ ಥರ ಫೋಟೋಗ್ರಫಿ ಮಾಡಲಿಕ್ಕೆ ತುಂಬ ಜನ ಬರ್ತಾಯಿದ್ರು. ಅದರಲ್ಲಿ MN ಜಯಕುಮಾರ್ ಅಂತ ಹೇಳಿದೆ, ವಿಜಯ ಮೋಹನ್ ರಾಜ್ ಅಂತ ಹೇಳಿದೆ, ಆಮೇಲೆ ಪೂನಾದಿಂದ ಅನಂತ ಜಾಂಜಲಿ ಅಂತ ಬರ್ತಾಯಿದ್ರು, TNA ಪರಿಮಳ ಬರ್ತಾಯಿದ್ರು, MI ಗೋರ್ಪಡೆ ಬರ್ತಾಯಿದ್ರು. ಸೊ MI ಗೋರ್ಪಡೆ ಅವರು ಅವ್ರದ್ದು ಒಂದು ತುಂಬ ದೊಡ್ಡ ಕೊಡುಗೆ ಇದೆ ನಮ್ಮ ದರೋಜಿ ಕರಡಿಧಾಮಕ್ಕೆ. ಅವರು ಇಲ್ಲಪ್ಪ ಅಂದರೆ ದರೋಜಿ ಕರಡಿಧಾಮ ಅಂತ ಆಗ್ತಾ ಇದ್ದಿಲ್ಲ. ಸೊ ದರೋಜಿ ಅಂತ ಹೆಸರಿಟ್ಟಿದ್ದೇ ಅವರು ಕಾನ್ಸ್ಟಿಟ್ಯೂಷನ್ಸಲ್ಲಿ ದರೋಜಿ ಅಂತ ವಿಲೇಜ್ ಬರುತ್ತೆ ಅಂತೇಳಿ. ಇವತ್ತಿಗೂ ಅವರು ದರೋಜಿ ಕರಡಿಧಾಮದಲ್ಲಿ ಮಾಡಿರ್ತಕ್ಕಂಥ ಯಾವುದೇ ಛಾಯಾಚಿತ್ರಗಳನ್ನ ತೊಗೊಂಡ್ರೆ ಅಲ್ಲಿ ದರೋಜಿ ಕರಡಿಧಾಮ ಸಂಡೂರು ಅಂತ ಹಾಕ್ತಾರೆ, ನಾವು ಹೊಸಪೇಟೆ ಅಂತ ಹಾಕ್ತೀವಿ ಅಥವಾ ವಿಜಯನಗರ ಜಿಲ್ಲೆ ಅಂತ ಹಾಕ್ತೀವಿ, ಅವರು ಸಂಡೂರು ಅಂತಲೇ ಮೆನ್ಷನ್ ಮಾಡ್ತಾರೆ. ಅವ್ರ ಜೊತೆಗೂ ಲಕ್ಕಿಲಿ ನನಗೆ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ತು. ಅದು ನನ್ನಲ್ಲಿ ಒಂದು ಪ್ರೇರೇಪಣೆ ಮಾಡಿತು, ನಾನು ಒಬ್ಬ ಛಾಯಾಗ್ರಾಹಕನ ಆಗಲಿಕ್ಕೆ. ಅವರು ಫೋಟೋಗ್ರಫಿ ಮಾಡಬೇಕಾದ್ರೆ ಫೋಟೋಗ್ರಫಿ ಸಂಬಂಧಪಟ್ಟಂಥ ವಿಷಯಗಳನ್ನ ಏನು ಮಾತಾಡ್ತಾಯಿದ್ರು, ಅದು ನನ್ನ ಒಂದು ಹಾರ್ಡ್ ಡಿಸ್ಕಲ್ಲಿ ಕುಂತ್ಕೊಂತ ಹೋಯ್ತು. ಅದು ಅಲ್ಲಿವರೆಗೂ ನನಗೆ ಸೇಮ್ ಬೈನಾಕ್ಯುಲರ್ ಹೆಂಗೆ ನಮ್ಮ ಹತ್ರ ಇದ್ದಿಲ್ಲೋ, ಕ್ಯಾಮ್ರಾನೂ ಇದ್ದಿಲ್ಲ, ಈವನ್ ನಮ್ಮ ಮೊಬೈಲಲ್ಲೂ ಒಂದು ಕ್ಯಾಮ್ರಾ ಆಪ್ಷನ್ ಇದ್ದು ಇದ್ದಿಲ್ಲ. ಆಸಕ್ತಿ ಅಷ್ಟು ಹುಟ್ಟಿಕೊಂಡಿರ್ತದೆ. ಅದು ಅಂದರೆ ಶೂನ್ಯ ಒಂದು ಕಲೆಕ್ಷನ್ ಅಂತಾರಲ್ಲ, ಅಲ್ಲಿಂದ ಶುರುವಾಗಿ ಈಗ ಒಂದು ಬೃಹದಾಕಾರವಾಗಿ ನೀವು ಅದರದ್ದು ಒಂದು ಕಲೆಕ್ಷನ್ನೇ ತೊಗೊಂಡ್ಬಿಟ್ಟಿದ್ದೀರಾ. ಹೌದ್ರಿ. ಅದಾದಮೇಲೆ ನಾವು ಕ್ಯಾಮ್ರಾ ಒಂದು ಪರ್ಚೇಸ್ ಮಾಡತಕ್ಕಂಥ ಅವಕಾಶ ಸಿಕ್ತು. ಸೊ ಆ ಕ್ಯಾಮ್ರಾ ಪರ್ಚೇಸ್ ಮಾಡಿದ ಮೇಲೆ ಇಲ್ಲಿದು ಒಂದು ಪಿಕ್ಚರೇ ಚೇಂಜ್ ಆಯಿತು, ಸಂಪೂರ್ಣ ತೊಡಸ್ಕೊಂಡ್ವಿ. ಮತ್ತು ಅಲ್ಲಿ ಒಂದು ಸೆಕೆಂಡ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ನಮ್ಮ ಜೊತೆಗೆ ರೆಗ್ಯುಲರ್ ಆಗಿ ನಮ್ಮ ಸೂರಮನಹಳ್ಳಿ ಉಮೇಶ್ ಅಂತೇಳಿ, ಶಿವಶಂಕರ್ ಬಣಗಾರು, ಸಮತ್ ಸಾರು, ಇವರೆಲ್ಲರೂ ಒಂದು ಜೊತೆಗಾರರು. ನಾವು ಈ ಪರಿಸರ ಸಂಬಂಧಪಟ್ಟಂಥ ವಿಷಯಗಳು ಸೇರಿದಾಗ ಬಂದಾಗ ನಾವೆಲ್ಲ ಜೊತೆಗೆ ಇರ್ತಾಯಿದ್ವಿ, ಫೋಟೋಗ್ರಾಫ್ ಮಾಡ್ತಾಯಿದ್ವಿ. ನನಗೂ ಫೋಟೋಗ್ರಫಿಯಲ್ಲಿ ಆಸಕ್ತಿ ಜಾಸ್ತಿ ಆಯಿತು. ಮತ್ತು ಈ ಭಾಗದಲ್ಲಿರ್ತಕ್ಕಂಥ ವಿಶೇಷವಾದ ಪ್ರಾಣಿ ಪಕ್ಷಿಗಳ ಫೋಟೋಗಳನ್ನು ನಾವು ಮಾಡಿ ಅದನ್ನು ನಾವು ಸೋಷಿಯಲ್ ಮೀಡಿಯಾದ ಮೇಲೆ ಅಪ್ಲೋಡ್ ಮಾಡಿದ ಮೇಲೆ ಆ ಪಿಕ್ಚರ್ಗಳನ್ನು ನೋಡಿ ನಾವು ಇದೇ ಥರ ಪಕ್ಷಿಗಳ ನೋಡಬೇಕು, ಪಕ್ಷಿ ವೀಕ್ಷಕರು ಅಥವಾ ಛಾಯಾಗ್ರಾಹಕರು ನಮಗೆ ಕೇಳಲಿಕ್ಕಂತ ಸ್ಟಾರ್ಟ್ ಮಾಡಿದರು. ಅದು ಒಂದು ಕೊಡುಗೆ ಇವತ್ತು ನಿಜ ರೀ. ಅದರ ಅಂದರೆ ಇಲ್ಲಿಯ ಪರಿಸರ ಪ್ರವಾಸೋದ್ಯಮ ಸ್ಟಾರ್ಟ್ ಆಗಲಿಕ್ಕೆ ಕಾರಣೀಭೂತರಲ್ಲಿ ನಾನು ಒಬ್ಬ ಅಂತೇಳಿ ಕೇಳಲಿಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಅದು ಈಗ ಪರಿಸರ ಪ್ರವಾಸೋದ್ಯಮ ಇದು ಒಂಥರ ವಿಭಿನ್ನವಾದ ಒಂದು ಕಾನ್ಸೆಪ್ಟ್. ಇದು ತಾವು ಒಂದು ಇಂಟ್ರೊಡ್ಯೂಸ್ ಮಾಡಿದ್ರಿ ಅಂತಲೇ ಹೇಳ್ಬೋದು ಸರ್. ಇದ್ರ ಬಗ್ಗೆ ಹೇಳಿ. ಎನಿಥಿಂಗ್ ರಿಲೇಟೆಡ್ ಟು ನೇಚರ್. ಓಕೆ. ನಾವು ಪಕ್ಷಿಗಳು ನೋಡೋದಿರ್ತಕ್ಕಂಥದ್ದು ಅಥವಾ ಇಲ್ಲಿರ್ತಕ್ಕಂಥ ಗಿಡಗಂಟೆಗಳನ್ನ ನೋಡ್ತಕ್ಕಂಥದ್ದು, ಚಿಟ್ಟೆಗಳು ನೋಡಿದ್ರು, ಸರೀಸೃಪಗಳು, ಪ್ರಾಣಿಗಳು, ಟೋಟಲಿ ಇದನ್ನು ಒಳಗೊಂಡಿರ್ತಕ್ಕಂಥ ಒಂದು ಪರಿಸರ ಪ್ರವಾಸೋದ್ಯಮ. ಸೊ ಯಾವತ್ತೂ ಇಡೀ ಭಾರತ ದೇಶಾದ್ಯಂತ ಅಥವಾ ಕೆಲವು ಸಲ ವಿದೇಶಗಳಿಂದ ಸಹ ನಮ್ಮ ಭಾಗದಲ್ಲಿ ಏನಾಗಿದೆ ಅಂದರೆ, ವಿಶೇಷವಾಗಿ ದರೋಜಿ ಕರಡಿಧಾಮದ ಅಥವಾ ಹಂಪೆಯ ಒಂದು ಹೆಗ್ಗಳಿಕೆ ಏನಪ್ಪ ಅಂತಂದರೆ, ನಮ್ಮ ಭಾಗದಲ್ಲಿ ಕಲ್ಕೋಳಿ ಅಂತ ಸಿಗುತ್ತೆ. ನಾವು ಅದನ್ನ ಇಂಗ್ಲೀಷಲ್ಲಿ ಪೇಂಟೆಡ್ ಸ್ಪರ್ಫೋಲ್ ಅಂತ ಕರಿತೀವಿ. ಆಮೇಲೆ ಇನ್ನೊಂದು ಕಲ್ಲೊಳಕ ಅಂತ ಸಿಗುತ್ತೆ, ಪೇಂಟೆಡ್ ಸ್ಯಾಂಡ್ಗೋಸ್ ಅಂತ ಕರಿತೀವಿ. ಅದಾದಮೇಲೆ ಹಳದಿ ಕತ್ತಿನ ಪಿಕಳಾರ ಅಂತೇಳಿ ವಿಶೇಷವಾಗಿ ಹಂಪೆಯಲ್ಲಿ ಸಿಗುತ್ತೆ. ಅದು ನಾವು ಎಲ್ಲೋ ಥ್ರೋಟೆಡ್ ಬುಲ್ಬುಲ್ ಅಂತೆ. ಈ 3 ಪಕ್ಷಿಗಳನ್ನು ಮತ್ತು ಕರಡಿನ ಅಥವಾ ಕರಡಿಯ ಮರಿಗಳ ಜೊತೆಗೆ ಇರ್ತಕ್ಕಂಥದ್ದು, ಮಕ್ಕಳ ಜೊತೆಗೆ ಆಟ ಆಡ್ತಕ್ಕಂಥದ್ದು, ಈ ಫೋಟೋಗ್ರಾಫ್ ಮಾಡಲಿಕ್ಕೆ ನಮ್ಮ ಹಂಪಿ ಸುತ್ತಮುತ್ತಲು ಪ್ರದೇಶ ಬಿಟ್ಟರೆ ಬೇರೆ ಯಾವುದೇ ಪ್ರದೇಶದಲ್ಲಿ ಸಾಧ್ಯನೇ ಇಲ್ಲ. ಅಷ್ಟು ಬೆಸ್ಟಾಗಿ ಫೋಟೋ ಸಿಗ್ತಕ್ಕಂಥ ಒಂದು ಇದಾಗ್ತಾಯಿತ್ತು. ವಿಶೇಷವಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯ ಲೈಟ್ ಏನಿದೆಯಲ್ಲ ಅದು ಭಾಳ ಇಂಪಾರ್ಟೆಂಟು. ನೀವು ಮಲೆನಾಡಿಗೆ ಹೋದಂಗೆಲ್ಲ ನಿಮ್ಮಲ್ಲಿ ಏನಾಗುತ್ತೆ ಇರುತ್ತಪ್ಪ ಅಂದರೆ, ಪಕ್ಷಿಗಳ ಒಂದು ಸೌಂಡ್ ಕೇಳ್ತಾ ಇರ್ತೈತೆ, ಪಕ್ಷಿಗಳು ನಮ್ಮ ಕಣ್ಣಿಗೆ ಕಾಣ್ತಾ ಇರೋದಲ್ಲ, ಎತ್ತರದಲ್ಲಿರುತ್ತೆ ಮರಗಳಲ್ಲಿ. ಬಟ್ ನಮ್ಮಲ್ಲಿ ಈ ಕುರುಚಲು ಕಾಡಾಗಿರೋದ್ರಿಂದ ಮರಗಳು ಸೈಜು ಸಣ್ಣದಿರುತ್ತೆ. ಅಲ್ಲಿ ನಮ್ಮಂದರೆ ನಾವು ಅದನ್ನ ಹೈ ಲೆವೆಲ್ ಅಂತ ಒಂದು ಭಾಷೆ ಬಳಸ್ತೀವಿ. ನಾವು ಹೈ ಲೆವೆಲ್ ಫೋಟೋಗ್ರಫಿ ಅಂತ ಒಂದು ಭಾಷೆ ಬಳಸ್ತೀವಿ ಆ ಫೋಟೋಗ್ರಫಿ ವಿಷಯ ಬಂದಾಗ. ಸೊ ನಮ್ಮ ಭಾಗದಲ್ಲಿ ಸಿಗ್ತಕ್ಕಂಥ ಪಕ್ಷಿಗಳೆಲ್ಲವೂ ಒಂಥರ ಹೈ ಲೆವೆಲ್ ಪಕ್ಷಿಗಳು. ಬೆಳಕು ತುಂಬ ಸಪೋರ್ಟ್ ಮಾಡ್ತಾಯಿತ್ತು.
ಆಮೇಲೆ ನಾವು ಫೋಟೋಗ್ರಫಿ ಮಾಡ್ಬೇಕಾಯ್ತಪ್ಪ ಅಂದರೆ ಬ್ಯಾಕ್ಗ್ರೌಂಡ್ ಅಂತ ಏನು ಕರಿತೀವಿ, ಹಿನ್ನೆಲೆ ಏನಿರಬೇಕು, ಇದೆಲ್ಲದಕ್ಕೂ ಸೂಕ್ತವಾದಂಥ ಪ್ರದೇಶ ನಮ್ಮದು. ಆಮೇಲೆ ಇನ್ನೊಂದೇನಂದ್ರೆ ನಿಸರ್ಗದತ್ತವಾದ ಒಂದು ಕೊಡುಗೆ ನಮ್ಮ ಭಾಗದಲ್ಲಿದೆ. ಈ ಕಡೆ ಗುಡ್ಡನೂ ಇದೆ, ನದಿನೂ ಇದೆ, ಆಮೇಲೆ ನೀವು ಹೇಳ್ದಂಗೆ ಕುರ್ಚಲು ಕಾಡು ಇದೆ. So ಪ್ರಾಣಿ ಪಕ್ಷಿಗಳಿಗೆ ಹೇಳಿ ಮಾಡಿಸಿದಂತ ಜಾಗ. ಎಲ್ಲದಕ್ಕಿಂತ ವಿಶೇಷ ಏನಪ್ಪಾ ಅಂದರೆ ಹಂಪಿಯ ಐತಿಹಾಸಿಕ ವಿಷಯಗಳನ್ನ ಬಿಟ್ಟರೆ ಹಂಪಿ ಏನು ಸರೌಂಡೆಡ್ ಬೈ ಬೋಲ್ಡರ್ಸು ಇದೆಲ್ಲ ಇದೆಯಲ್ಲ, ಅದೇ ದೊಡ್ಡ ಒಂದು ನಮಗೆ. ಯಾಕಂತಂದರೆ ಎಲ್ಲ ಪ್ರಾಣಿಗಳು ಹಂಪಿ ಸುತ್ತಮುತ್ತಲಿರ್ತಕ್ಕಂಥ ಬೋಲ್ಡರ್ಸ್ನೇ ಒಂದು ಗುಹೆಗಳಾಗಿ ಮಾಡ್ಕೊಳುತ್ತೆ. ಅದು ಇನ್ನೂ ಒಂದು ಸ್ಪೆಷಲ್ ನಮಗೆ. ಹಂಪಿಗೂ ಆಕರ್ಷಣೆ ಆಗಲಿಕ್ಕೆ ಅದು ಒಂದು ಕಾರಣ ಹೌದು, ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಣಿಗಳಿಗೆ ಸುರಕ್ಷಿತ ತಾಣಬಹುದು. ಸೊ ಇದನ್ನು ಏನು ಜನ ಬರ್ತಾಯಿದ್ರು. ಸೊ ಇವ್ರಿಗೆ ಅವ್ರ ನೆಸೆಸಿಟಿಗಳು ಏನು, ನಮ್ಮಲ್ಲಿ ಬರ್ತಕ್ಕಂಥ ಪರಿಸರ ಆಸಕ್ತರಿರ್ಬೋದು, ಪಕ್ಷಿ ವೀಕ್ಷಕರಿರ್ಬೋದು, ಸ್ನೇಕ್ಸ್ ಬಗ್ಗೆ ಸ್ಟಡಿ ಮಾಡೋಕ್ಕೆ ಬರ್ತಾರೆ, ಬಟರ್ಫ್ಲೈ ಬಗ್ಗೆ ಸ್ಟಡಿ ಮಾಡೋಕ್ಕೆ ಬರ್ತಾರೆ, ಇನ್ಸೆಕ್ಟ್ಸ್ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಬರ್ತಾರೆ. ಸೊ ಇವರಿಗೆ ಆ್ಯಕ್ಚುಲಿ ನೆಸೆಸಿಟಿ ಏನಿದೆ ಮೇನು, ಅವ್ರು ಯಾವ ಥರ ಒಂದು ವಾತಾವರಣ ಅವರು ಇರ್ಲಿಕ್ಕೆ ಬಯಸ್ತಾರೆ, ಯಾವ ಥರ ಫುಡ್ ಬಯಸ್ತಾರೆ, ಮತ್ತು ಇಲ್ಲಿ ತಿರುಗಾಡಲಿಕ್ಕೆ ಸುಮಾರು ಒಂದು 50 ಕಿಲೋಮೀಟ್ರು ರೇಡಿಯಸ್ ಆಗುತ್ತೆ ನಾವು ಓಡಾಡ್ತಕ್ಕಂಥ ಜಾಗ. ಇಲ್ಲೆಲ್ಲ ಓಡಾಡ್ಬೇಕಾಯ್ತಪ್ಪ ಅಂತಾರೆ, ಇಲ್ಲಿ ಲೋಕಲ್ ಟ್ಯಾಕ್ಸಿ ಅವ್ರಿಗೆ ಅಕ್ಸೆಪ್ಟ್ ಮಾಡಲ್ಲ ಅವರು, ಅಂದ್ರೆ ರಫ್ ರೋಡಲ್ಲಿ ಅವರು ಹೋಗಲಿಕ್ಕೆ. ಆ ಒಂದು ವಿಶೇಷತೆಗಳೇನಿದೆ ಅದನ್ನು ನಾನೇ ಅದನ್ನ ಪ್ರಯತ್ನ ಮಾಡಬಾರ್ದು, ಅವರಿಗೆ ಬೇಕಾಗಿರ್ತಕ್ಕಂಥ ಅನುಕೂಲಗಳನ್ನು ನಾನೇ ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಒಂದು ಮನಸ್ಸಲ್ಲಿ ಬಂದಾಗ ಹುಟ್ಟಿದ್ದೇ ನಮ್ಮ ಮಳೆ ಮಟ್ಸ್ ಇಕೋ ಫಾರ್ಮ್ ಅಂತೇಳಿ. ಸೊ ನಾನೇನು 2008ರಲ್ಲಿ ಒಂದು ಜಾಗ ತೊಗೊಂಡಿದ್ದೆ, ಅದು ಬ್ಯಾರನ್ ಲ್ಯಾಂಡ್ ಆಗಿತ್ತು. ಅದರಲ್ಲಿ ಒಂದು ಕಾಡು ಸೃಷ್ಟಿ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿದೆ. ಇವತ್ತು ತುಂಬ ಜನ ಅದನ್ನು, ನಾನು ಹೆಸರಿಟ್ಟಿದ್ದಲ್ಲ, ಅದು ಮಳೆ ಮಟ್ಸ್ ಇಕೋ ಫಾರ್ಮ್ ಅಂತೇಳಿ. ಅಂದರೆ ಈಗ ನೀವು ಹೇಳಿದ್ರಿ ತಂದೆಯವರ ಆಸೆ, ಅದು ಒಂದು ಫಾರ್ಮ್ ತಗೋಬೇಕು, ಅದರಲ್ಲಿ ಪರಿಸರ ಪ್ರವಾಸೋದ್ಯಮ ಜೊತೆಗೆ ಪ್ರವಾಸಿಗರಿಗೆ ಏನೇನು ಬೇಕೋ ಅದನ್ನೆಲ್ಲ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಆಯಿತು ಈ ಮೂಲಕ. ಹೌದ್ರಿ, ಅದು ಅದೇ ಥರ ಆಯಿತು. ಅದನ್ನು ಇವತ್ತಿಗೂ ನಾನು ಬೆಳೆಸಿರ್ತಕ್ಕಂಥ ಕಾಡು ತೋಟದಲ್ಲಿ ಅಥವಾ ಒಂದು TB ಬೋರ್ಡಿಗೆ ಸೇರಿರ್ತಕ್ಕಂಥ ಒಂದು ಸ್ಥಳದಲ್ಲೇ ಒಂದು ಸಣ್ಣದಾದ ಕಾಡು ಸೃಷ್ಟಿ ಮಾಡಿದ್ದೀನಿ ನಾನು. ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಸೇರಿ ತಿರುಗಾಡಿದ್ರಿಂದ ಬಂದಂಥ ಒಂದು ಕ್ಯಾರೆಕ್ಟರ್ ಇರ್ಬೋದು ಅಂದ್ಕೊಟ್ರೆ. ಸೊ ನನ್ನ ಕಾಡು ಅಥವಾ ಕಾಡು ತೋಟದಲ್ಲಿ ಚಿರತೆ ಬರುತ್ತೆ, ಕರಡಿಗಳು ಬರುತ್ತೆ, ನಮ್ಮ ನರಿ ಬರುತ್ತೆ, ಕಾಡು ಬೆಕ್ಕು ಬರುತ್ತೆ, ಪುನುಗು ಬೆಕ್ಕು ಬರುತ್ತೆ, ನರಿ ಬರುತ್ತೆ. ಸುಮಾರು 88ಕ್ಕಿಂತ ಹೆಚ್ಚಿನ ಜಾತಿಯ ಪಕ್ಷಿಗಳು ವರ್ಷ ಪೂರ್ತಿ ನನ್ನ ತೋಟದಲ್ಲಿರ್ತಕ್ಕಂಥ ಒಂದು ಹಣ್ಣಂಪಲುಗಳನ್ನು ತಿಂತವು, ಕ್ರಿಮಿಕೀಟಗಳನ್ನು ತಿಂತವು, ಅಲ್ಲೇ ವಾಸ ಮಾಡ್ತವು. ನನ್ನ ತೋಟ ಒಂದು ಆಶ್ರಯ ತಾಣ ಆಗಿದೆ, ಮೆಟರ್ನಿಟಿ ಹೋಮ್ ಅಂತ ಆಗಿದೆ. ಎಷ್ಟೋ ಪಕ್ಷಿಗಳಿಗೆ ನಾವು ಸ್ಟಾರ್ಟಿಂಗ್ ಹೇಳಿದ್ವಿ, ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜದೇ ಇಲ್ಲ, ನೀವು ಫ್ರೆಂಡ್ ಆಗ್ಬಿಟ್ಟಿದ್ದೀರಿ. ಅದು ಒಂದು ಅರ್ಥದಲ್ಲಿ ಹಂಗೆ ಇದೆ. ಬಟ್ ಆ ಥರ ಚಾನ್ಸ್ ತೊಗೋಬಾರ್ದು ನಾವು ಪ್ರಾಣಿಗಳ ಜೊತೆಗೆ. ಒಂದು ರೆಸ್ಪೆಕ್ಟಬಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಸೊ ಇಲ್ಲಪ್ಪ ಅಂತ ಹೇಳಿದ್ರೆ, ಯಾಕಂದರೆ ಅವು ಯಾವತ್ತು ಕಾಡು ಪ್ರಾಣಿಗಳೇ. ಸೊ ನಾವೇ ಒಂದು ರೆಸ್ಪೆಕ್ಟಬಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದಪ್ಪ ಅಂದರೆ ಅವು ಸುರಕ್ಷಿತವಾಗಿರ್ತವೆ, ನಾವು ಸುರಕ್ಷಿತವಾಗಿರ್ತೀವಿ, ಮತ್ತು ನಮ್ಮ ಜೊತೆಗೆ ಬಂದಿರತಕ್ಕಂಥವ್ರು ಸುರಕ್ಷಿತವಾಗಿರ್ತಾರೆ. ಇನ್ನು ಹಂಪಿ ಅಂದ್ರೇ ಒಂದು ವಿಶ್ವವಿಖ್ಯಾತ ಬಯಲು ರಂಗಮಂದಿರ ಅಂತೆಲ್ಲ ಹೇಳ್ತೀವಿ. ಇಲ್ಲಿಗೆ ಬರುವಂತಹ ಪ್ರವಾಸಿಗರಿಗೆ ತಾವು ಯಾವ ರೀತಿ ಮಾರ್ಗದರ್ಶಕರಾಗಿ ಮತ್ತು ಅವರಿಗೆ ಸಹಾಯಕರನ್ಸಿದ್ದೀರಿ? ಸಹಜವಾಗಿ ನಮ್ಮಲ್ಲಿ ಅದು ಒಂದು ನಮ್ಮ ಪರಿಸರ ಪ್ರವಾಸೋದ್ಯಮ ಜೊತೆಗೆ ಈ ಹೆರಿಟೇಜ್ ಟೂರಿಸಮ್ ಅಂತ ಏನಿದೆ, ಇದೆರಡನ್ನೂ ಕ್ಲಬ್ ಮಾಡಲಿಕ್ಕೆ ಒಂದು ಅನುಕೂಲ ಆದಂಥ ಸಬ್ಜೆಕ್ಟ್ ಆಯಿತು. ಸೊ ನಮ್ಮಲ್ಲಿ ಏನು ಪರಿಸರ ಸಂಬಂಧಪಟ್ಟಂಥ ಆ್ಯಕ್ಟಿವಿಟಿಗೆ ಬರ್ತಕ್ಕಂಥ ಗೆಸ್ಟ್ಗಳೇನು ಬರ್ತಾರೆ ಅವರಿಗೆ ಸ್ಟೇ ಮಾಡಲಿಕ್ಕೆ ಒಂದು ಅದ್ಭುತವಾದಂಥ ವಾತಾವರಣ ಸೃಷ್ಟಿ ಮಾಡಿಕೊಟ್ಟಿದ್ವಿ. ಅವ್ರಿಗೆ ಓಡಾಡಲಿಕ್ಕೆ ವೆಹಿಕಲ್ದು, ಪ್ಲಸ್ ನಾನು ಒಬ್ಬ ಗೈಡಾಗಿ ಕೆಲಸ ಮಾಡ್ತೀನಿ. ಬಟ್ ನಾನು ಹೆರಿಟೇಜ್ ಗೈಡ್ ಅಲ್ಲ. ಸೊ ನಾನು ಬರ್ಡ್ ಗೈಡು, ಮಾರ್ಗದರ್ಶಕ, ಪಕ್ಷಿ ಮಾರ್ಗದರ್ಶಕ, ಆಮೇಲೆ ಅಥವಾ ಪಕ್ಷಿ ಛಾಯಾಗ್ರಾಹಕರಿಗೆ ಮಾರ್ಗದರ್ಶಕ. ನಾವು ಇಲ್ಲಿ ಈ ಹಂಪಿ ಒಂದು ಹೆರಿಟೇಜ್ ಪಾರ್ಟಿಗೆ ಬಂದಾಗ ಹಂಪಿಯ ಬಗ್ಗೆ ಗೊತ್ತಿರತಕ್ಕಂಥ ಐತಿಹಾಸಿಕ ವಿಷಯಗಳನ್ನು ತಿಳ್ಕೊಬೇಕಾಯ್ತಪ್ಪ ಅಂತ ಹೇಳಿದ್ರೆ, ಹಂಪಿಯ ಬಗ್ಗೆ ಗೊತ್ತಿರತಕ್ಕಂಥ ಗೈಡ್ಗಳೇನಿದ್ದಾರೆ ಅವ್ರಿಗೆ ನಾವು ನಮ್ಮ ಗೆಸ್ಟ್ಗಳನ್ನ ಪರಿಚಯ ಮಾಡಿಕೊಟ್ಟು ಅವ್ರ ಜೊತೆಗೆ ಇದು ಮಾಡಲಿಕ್ಕೆ ಅಂತ ಒಂದು ಪ್ರಯತ್ನ ಮಾಡ್ತೀವಿ. ಮತ್ತು ಹಂಪಿಯ ಒಂದು ಫೋಟೋಗಳನ್ನು ಇನ್ನು ತುಂಬ ಡಿಫ್ರೆಂಟಾಗಿ ಏನಾದರೂ ಮಾಡ್ಬೇಕಂತ ಆಸೆಪಟ್ಟಪ್ಪ ಅಂದರೆ ನನ್ನ ಸ್ನೇಹಿತ ಶಿವಶಂಕರ್ ಬಣಗಾರ್ ಅವ್ರ ಜೊತೆಗೆ ಸ್ಟಾರ್ಟ್ ಮಾಡ್ದಂಥವ್ರು ನಾವು. ಬಟ್ ದಾರಿ ಬೇರೆ ಬೇರೆ, ಅವ್ರದ್ದು ದಾರಿ ಲ್ಯಾಂಡ್ಸ್ಕೇಪ್ ಫೋಟೋಗ್ರಫಿ, ನಮ್ಮದು ವೈಲ್ಡ್ ಲೈಫ್ ಫೋಟೋಗ್ರಫಿ. ಬಟ್ ಅಟ್ ದ ಎಂಡು ಇಬ್ಬರದ್ದು ಗುರಿ ಒಂದೇ. ನಮ್ಮಲ್ಲಿರ್ತಕ್ಕಂಥ ಒಂದು ಹೆರಿಟೇಜ್ ಫೋಟೋಗ್ರಫಿ ಇರ್ಬೋದು, ಲ್ಯಾಂಡ್ಸ್ಕೇಪ್ ಫೋಟೋಗ್ರಫಿ ಇರ್ಬೋದು, ವೈಲ್ಡ್ ಲೈಫ್ ಫೋಟೋಗ್ರಫಿ, ಇದೆಲ್ಲ ಬಳಸ್ಕೊಂಡು ಒಂದು ಪರಿಸರ ಪ್ರವಾಸೋದ್ಯಮ ಅದನ್ನು ಅದರಲ್ಲೇ ಬರ್ತಕ್ಕಂಥ ಒಂದು ಇದು. ಅದನ್ನು ಒಂದು ಮುಂಚೂಣಿಗೆ ತರಬೇಕು ಅಂತೇಳಿ ಪ್ರಯತ್ನ ಮಾಡಿ ನಾವು ಇವತ್ತು ಅವರು ತುಂಬ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ವಿಶೇಷವಾಗಿ ನನ್ನ ಬಗ್ಗೆ ನನಗೆ ಏನು ಹೆಮ್ಮೆ ಅನಿಸ್ತಿದೆಯಪ್ಪ ಅಂತ ಹೇಳಿದರೆ,
ದರೋಜಿ ಕರಡಿಧಾಮ ವಿಷಯಕ್ಕೆ ಬಂದಾಗ ಕನಿಷ್ಠ ಏನಪ್ಪ ಅಂದ್ರೆ ಒಂದು ದರೋಜಿ ಕರಡಿಧಾಮದಲ್ಲಿ ಇವತ್ತು ಬರ್ತಕ್ಕಂಥ 35% ಟೂರಿಸ್ಟು ನನ್ನ ಕಡೆಯಿಂದ ಬರ್ತಾರೆ ಅಥವಾ ಫೋಟೋಗ್ರಫಿಗೆ ಬರ್ತಾರೆ ಅಥವಾ ಇನ್ಕಮಲ್ಲಿ ಏನು ರೆವೆನ್ಯೂ ಜನ್ರೇಟ್ ಆಗ್ತಾಯಿದೆ ಅದರಲ್ಲಿ 35% ನನ್ನದೇ ಶೇರ್ ಇರುತ್ತೆ ಅಂತೇಳಿ ಹೇಳಲಿಕ್ಕೆ ನಮಗೆ ಭಾಳ ಖುಷಿ ಆಗುತ್ತೆ. ಯಾಕೆಂದರೆ ಇದು ನಮ್ಮ ವಿಜಯನಗರ ಅರಸರ ಕಾಲದಿಂದಲೂ ವಿದೇಶಿಗರ ಒಂದು ದಂಡೇ ಬರ್ತಾ ಇತ್ತು, ಅವಾಗ್ಲಿಂದನೂ ಇಲ್ಲಿವರೆಗೂ ಬರ್ತಾನೆ ಇದ್ದಾರೆ. ಸೊ ಅವರಿಗೆಲ್ಲ ನೀವು ಯಾವ ರೀತಿ ಒಂದು ಎಲ್ಲ ರೀತಿಯಿಂದ ಅಂದರೆ ಫೋಟೋಗ್ರಫಿ, ನಾಟ್ ಓನ್ಲಿ ಫೋಟೋಗ್ರಫಿ ಅಂದರೆ ಇಲ್ಲಿಯ ಒಂದು ಸ್ಥಳ ಪರಿಚಯ ಆಗಿರ್ಬೋದು, ಆಮೇಲೆ ಪ್ರಾಣಿ ಪಕ್ಷಿಗಳ ಒಂದು ಪರಿಚಯ ಆಗಿರ್ಬೋದು, ಟೋಟಲಿ ನೀವು ಯಾವ ರೀತಿ ಅವರಿಗೆ ಸಹಕಾರಿ ಅನಿಸಿದ್ದೀರಾ ದೇಶ ವಿದೇಶಿಗರಿಗೆ ಪ್ರವಾಸ? ಇದು ನಾನು ಯಾವತ್ತೂ ವಾಲಂಟಿಯರಾಗಿ ನಾವೇ ನಮ್ಮಲ್ಲಿ ಬರ್ರಿ, ನಮ್ಮದು ಈ ಥರ ತೋಟ ಇದೆ, ಈ ಥರ ನಾವು ಕೆಲಸ ಮಾಡ್ತೀವಿ ಅಂತ ಯಾವತ್ತು ಹೇಳ್ತಿರ್ತಕ್ಕಂಥದ್ದಲ್ಲ. ಬಟ್ ಯಾರು ಮೊದಲೇ ಬಂದಿರತಕ್ಕಂಥ ಫೋಟೋಗ್ರಾಫರ್ ಇರ್ತಾರೆ, ಅವ್ರ ಜೊತೆಗೆ ನಾವು ಅವ್ರಿಗೆ ಯಾವ ಥರ ಸಪೋರ್ಟ್ ಮಾಡಿದ್ವಿ, ಯಾವ ಥರ ಫೋಟೋಗ್ರಾಫ್ಸ್ ಬಂತು, ಅವ್ರದ್ದು ಔಟ್ಪುಟ್ ಏನು ಬಂತು, ಇದು ಒಂಥರ ಜಗತ್ ಜಾಹೀರಾತು ಮೇಡಮ್. ಇದು ವರ್ಡ್ ಆಫ್ ಮೌತ್ಲಿಂದ ಅಂತ ಕರಿತೀವಿ. ವರ್ಡ್ ಆಫ್ ಮೌತ್ ಬಾಯಿಂದ ಬಾಯಿಗೆ ಆಡಿಕೊಂಡಿರ್ತಕ್ಕಂಥ ಒಂದು ಇದು ಏನು ಪ್ರೊಪಗಂಡ ಆಗಿರ್ತಕ್ಕಂಥದ್ದು. ನೋಡ್ರಿ, ನೀವು ಒಬ್ಬ ರಾಜಕಾರಣಿನೂ ಆದ್ರಿ, ಆಮೇಲೆ ಕರಡಿಧಾಮದಲ್ಲಿ ಕೆಲಸ ಮಾಡಿದ್ರಿ, ಆಮೇಲೆ ಪಕ್ಷಿ ವೀಕ್ಷಕರಾಗಿ ಛಾಯಾಗ್ರಾಹಕರಾಗಿ ಆದ್ರಿ, ಆಮೇಲೆ ಈಗ ಸದ್ಯ ನೀವು ಫಾರ್ಮ್ ಹೌಸ್ನು ಮಾಡ್ತಾ ಇದ್ದೀರಾ ಪ್ರವಾಸಿಗರಿಗೋಸ್ಕರ. ಸೊ ಇವೆಲ್ಲದರಲ್ಲಿ ನಿಮಗೆ ಬಹಳ ಇಷ್ಟಪಟ್ಟು ಮಾಡುವಂಥದ್ದು ಯಾವುದು, ಮತ್ತು ಯಾವುದು ನಿಮಗೆ ಒಂದು, ಯಾಕೆಂದರೆ ಆರ್ಥಿಕವಾಗಿಯೂ ಲಾಭ ಕೊಡುವಂಥದ್ದು ಇರಬೇಕಲ್ಲ ಜೊತೆಗೆ, ಯಾವ್ದು ಅಂತೀರಾ ನೀವು? ಇಲ್ಲ, ನಮಗೆ ಈಗ ನಾವೇನು ಪ್ರೆಸೆಂಟ್ ಇವಾಗ ನಾವು ತೊಗೊಂಡಿದ್ದೀವಿ ಇವತ್ತು ಪರಿಸರ ಪ್ರವಾಸೋದ್ಯಮ ಸಂಬಂಧಪಟ್ಟಂಥ ಕೆಲಸನೇ ಸಹಜವಾಗಿ ನನಗೆ ಇಷ್ಟ ಆಗ್ತಕ್ಕಂಥದ್ದು. ಮತ್ತು ನಮ್ಮಲ್ಲಿ ಬರ್ತಕ್ಕಂಥವ್ರಿಗೆ ಫಾರ್ ಎಕ್ಸಾಂಪಲ್ ಹೊಸಪೇಟೆಯಲ್ಲಿ ರೈಲ್ವೆ ಸ್ಟೇಷನ್ ಇದೆ, ಅಥವಾ ಇದು ನಮ್ಮ ಹೆಡ್ ಕ್ವಾರ್ಟರ್ ಅಂದ್ಕೊಡ್ರಿ, ಇಲ್ಲಿಂದ ಒಂದು ಸಲ ನಾವು ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗಿ ಮತ್ತು ರಿಟರ್ನ್ ತಮ್ಮೊಂದು ಹೊಸಪೇಟೆಯಲ್ಲಿಗೆ ಡ್ರಾಪ್ ಮಾಡೋಲ್ಲಿವರೆಗೂ ಅವ್ರಿಗೆ ಯಾವುದೇ ಕ್ಷಣದಲ್ಲೂ ಯಾವುದೇ ಥರದ್ದು ಒಂದು ಸಣ್ಣ ಅನಾನುಕೂಲ ಆಯಿತು ಆ ಥರ ಯಾವತ್ತೂ ಫೀಲ್ ಬರಲಾರಂಗೆ ನಾವು ನೋಡ್ಕೊಂಡಿದ್ದೀವಿ. ಸೊ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಬ್ಜೆಕ್ಟ್ ಏನಿದೆ, ಹೆರಿಟೇಜ್ ಇರ್ಬೋದು ಅಥವಾ ವೈಲ್ಡ್ ಲೈಫ್ ಇರ್ಬೋದು, ಅದನ್ನು ಯಾವುದೇ ಕಾರಣಕ್ಕೂ ನಾವು ಮಿಸ್ ಮಾಡ್ಲಾರಂಗೆ ಅವ್ರಿಗೆ ಭಾಳ ಆನೆಸ್ಟಾಗಿ ಅದನ್ನ ಕೆಲಸ ಮಾಡಿಕೊಟ್ಟಿದ್ದೀವಿ. ಅದರ ಮೂಲಕ ಅದು ಪ್ರೊಪಗಂಡ ಆಗಿದೆ. ಸೊ ಒಬ್ಬರು ಇನ್ನೊಬ್ಬರಿಗೆ ಹೇಳಿ ಪ್ರಸಾರ ಆಗಿರ್ತಕ್ಕಂಥದ್ದು. ಇವತ್ತು 365 ದಿವಸದಲ್ಲಿ ಕನಿಷ್ಠ ಒಂದು 250 ಡೇಸು ನನ್ನ ಹತ್ರ ಗೆಸ್ಟ್ಗಳು ಬರ್ತಾರೆ, ಡೈರೆಕ್ಟಾಗಿ ಬರ್ತಕ್ಕಂಥ ಗೆಸ್ಟ್ಗಳು, ನಮ್ಮಲ್ಲಿ ಸ್ಟೇ ಮಾಡ್ತಕ್ಕಂಥ ಗೆಸ್ಟ್ಗಳು. ಅದಲ್ಲದೆ ಇನ್ನು ಕೆಲವು ವೆಲ್ ಆಫ್ ಇದ್ದಂಥವ್ರು ಇಲ್ಲಿ ಬೇರೆ ಬೇರೆ ಹೋಟ್ಲ್ಸ್ ಇದೆ, ದೊಡ್ಡ ಹೋಟ್ಲುಗಳಿದೆ, ಇವತ್ತು ತುಂಬ ಸ್ಟಾರ್ ಹೋಟ್ಲ್ಸ್ ಎಲ್ಲ ಬರ್ತಾ ಇದೆ. ಸೊ ಅಲ್ಲಿ ಹೋಗಿ ಸ್ಟೇ ಮಾಡ್ತಾರೆ, ನನ್ನ ಸರ್ವಿಸ್ ತೊಗೊತಾರೆ, ನಾನು ಅವರಿಗೆ ಗೈಡಾಗಿ ಕೆಲಸ ಮಾಡ್ತೀನಿ, ಅವ್ರು ನನಗೆ ಗೈಡ್ ಫೀಸ್ ಅಂತ ಕೊಡ್ತಾರೆ. ಸೊ ಅದರಿಂದ ನನ್ನ ಜೀವನ ನಡೆಯುತ್ತೆ. ಮತ್ತು ಅದರಲ್ಲಿಂದ ಬಂದಿರತಕ್ಕಂಥ ದುಡ್ಡಲ್ಲೇ ನಾನು ಪರಿಸರಕ್ಕೆ ಹಾಕಿ ಒಂದು ಕಾರ್ಡ್ ಬೆಳೆಸಿರ್ತಕ್ಕಂಥದ್ದು. ಕೆರೆ ನೀರು ಕೆರೆಗೆ ಚೆಲ್ಲಿ. ಆಮೇಲೆ ನಮ್ಮಲ್ಲಿ ಒಂದು ಬಸವಣ್ಣರ ವಚನ ಈಗ ತಾನೇ ನೆನೆಸ್ಕೊಂಡ್ವಿ, ಕಲ್ಲನಾಗರ ಕಂಡರೆ ಹಾಲೆರುವೆ ಎಂಬುವರು ದಿಟನಾಗರ ಕಂಡರೆ ಕೊಲ್ಲೆನೆಂಬರೆಯ ಅಂತ. ಬಸವಣ್ಣರ ವಚನದಂತೆ ಹಾವಿನ ಬಗ್ಗೆ ಜನಕ್ಕೆ ಸತ್ಯದ ಬಗ್ಗೆ ಮಿಥ್ಯದೇ ತಿಳುವಳಿಕೆ ಜಾಸ್ತಿ ಅಂತ. ಇದ್ರ ಬಗ್ಗೆ ಹೇಳಿ ನೀವು, ಯಾಕೆಂದ್ರೆ ಉರಗ ಪ್ರೇಮಿಗಳು ಸ್ನೇಹಿಗಳು ಹೌದು ಅಂತ ಕೇಳಿದ್ರೆ. ಈ ಹಾವು ಅಂದ ತಕ್ಷಣ ಅಟ್ ಎ ಟೈಮ್ ಒಂಥರ ಭಯ ಮತ್ತು ಕುತೂಹಲ ಎರಡು ಅಟ್ ಎ ಟೈಮ್ ಸ್ಟಾರ್ಟ್ ಆಗ್ತಕ್ಕಂಥ ಯಾವುದಾದ್ರು ಒಂದು ಸಬ್ಜೆಕ್ಟ್ ಇದೆ ಅಂದರೆ ಅದು ಹಾವು. ಅದು ಸೊ ನನಗೂ ಭಯನೂ ಇತ್ತು, ಕುತೂಹಲನೂ ಇತ್ತು. ನಾನು ಯಾವಾಗ ಪರಿಸರದ ಕಡೆಗೆ ಬಂದಾಗ ನಮ್ಮಲ್ಲಿ ಒಬ್ಬರು ಹಾವು ಹಿಡ್ತಕ್ಕಂಥವ್ರು, ಆವಾಡ್ಸ್ತಕ್ಕಂಥವ್ರು ಇದ್ದರು. ಸೊ ಅವನು ಒಂಥರ ನಮ್ಮ ಪಬ್ಲಿಷ್ಗೆ ಯಾವುದಾದ್ರು ಮನೆಯಲ್ಲಿ ಸಹಜವಾಗಿ ಹಾವು ಬಂದಾಗ ಅವನು ಕರೆ ಕಳಿಸ್ತಾಯಿದ್ರು. ಅವನು ಬಂದು ಹಿಡಿದು ಅವ್ರಿಗೆ ದುಡ್ಡು ಡಿಮ್ಯಾಂಡ್ ಮಾಡ್ತಾಯಿದ್ದ, 500 ಕೊಡ್ರಿ, 1000 ಕೊಡ್ರಿ, ಸ್ವಲ್ಪ ಶ್ರೀಮಂತರಿದ್ರೆ 5000 ಕೊಡ್ರಿ ಅಂತೇಳಿ. ಅಥವಾ ಎಲ್ಲ ಮೂಲೆಯಲ್ಲಿ ತರ್ತಕ್ಕಂಥ ಹಾವನ್ನು ತೊಗೊಂಡು ಹಾಲಲ್ಲಿ ಬಿಟ್ಬಿಡೋದು, ಇಲ್ಲ ತುಂಬ ಸಿಟ್ಟಾಗಿದೆ ಇದು, ನಿಮಗೇನೋ ಶಾಪ ಇದೆ, ಏನೋ ಅವರು ಮೆಂಟಲ್ ಇದ್ರ ಮೇಲೆ ಆಟ ಆಡಿ ದುಡ್ಡು ಮಾಡ್ತಾಯಿದ್ದ. ನಾವು ಆಮೇಲೆ ಅದನ್ನೇನು ಮಾಡ್ತಾಯಿದ್ರು ಅಂತಂದರೆ ಅದು ಹಲ್ಲು ಕಿತ್ತಿ, ಸೊ ಅದು ಸ್ವಲ್ಪ ದಿವಸ ಭಿಕ್ಷೆ ಬಿಡ್ತಾಯಿದ್ರು. ಅದಾದಮೇಲೆ ಅದು ಸತ್ತೋಗ್ತಾಯಿತ್ತು. ಅದನ್ನ ಚರ್ಮನ್ನ ಅದು ಸ್ಟೆರಿಲೈಸ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ವರ್ಷಕ್ಕೊಂದ್ಸಲ 6 ತಿಂಗಳಿಗೊಂದ್ಸಲ ಬೇರೆ ಕಡೆಗೆಲ್ಲ ಅದು ವೈಲ್ಡ್ ಲೈಫ್ ಟ್ರೇಡಿಂಗಲ್ಲಿ ಹೋಗ್ತಾಯಿತ್ತು. ನಾವು ಅವರಿಗೆ ತುಂಬ ಸಲ ಅವ್ರಿಗೆ ಅದರದ್ದು ಸೂಕ್ಷ್ಮತೆಗಳು, ಇಂಪಾರ್ಟೆನ್ಸ್ಗಳೆಲ್ಲ ಹೇಳಿದ್ವಿ. ಹೇಳ್ತಾನೆ ನಮಗೆ ಅದರಲ್ಲಿ ಕುತೂಹಲ ಮೂಡಿತಲ್ಲ, ನಾವು ಅದ್ರ ಬಗ್ಗೆ ಡೀಪಾಗಿ ಹೋದ್ವಿ. ತುಂಬ ಸ್ನೇಕ್ ರೆಸ್ಕ್ಯೂವರ್ಸು, ಸ್ನೇಕು ಆರ್ಪಿಟಾಲಜಿಸ್ಟ್ ಅಂತ ಇರ್ತಾರೆ. ಸೊ ಅವ್ರದ್ದು ಒಂದು ಫ್ರೆಂಡ್ಶಿಪ್ ಮಾಡ್ಕೊಂಡ್ವಿ, ಫೋರ್ಸ್ಫುಲಿ ಫ್ರೆಂಡ್ಶಿಪ್ ಮಾಡ್ಕೊಂಡ್ವಿ. ಅವ್ರಿಂದ ಅನೇಕ ವಿಷಯಗಳನ್ನ ತೊಗೊಂಡು. ಸೊ ನಾವು ಅವ್ನಿಗೆ ಹೇಳಿದಪ್ಪ ಅಂದರೆ ಅವ್ನು ಕೇಳಲ್ಲ. ಆಮೇಲೆ ನಾವು ಅವನಿಗೆ ಇನ್ನೂ ಅಂತ ಏನು ಹೇಳಿದಪ್ಪ ಅಂದರೆ, ನೋಡಪ್ಪ ನೀನು ಸ್ನೇಕ್ ಹಿಡಿತೆ, ಅವರು ಏನಾದ್ರು ಪ್ರೀತಿಯಿಂದ ದುಡ್ಡು ಕೊಟ್ಟರೆ ತಗೋ ನೀನು, ಬಟ್ ಡಿಮಾಂಡ್ ಮಾಡಬೇಡ, ಇಷ್ಟೇ ಕೊಡೋಂಥ ಡಿಮಾಂಡ್ ಮಾಡಬೇಡ. ಒಂದು ಹಾವನ್ನು ಹಿಡ್ಕೊಂಡು ಅದಕ್ಕೆ ಹಲ್ಲು ಕೀಳಾರಂಗೆ ನಮ್ಮ ಕಣ್ಣೆದುರಿಗೆ ಬಿಡು, ನಾನು ವೈಯಕ್ತಿಕವಾಗಿ ನಿನಗೆ ಒಂದು 100 ಅಥವಾ 150 ರೂಪಾಯಿ ಕೊಡ್ತೀನಿ ಅಂತ ಹೇಳಿದೆ. ಅಟ್ ದ ಎಂಡ್ ಆಫ್ ದ ಡೇ ಅವ್ರು ಕುಡಿಲಿಕ್ಕೇ ಬಳಸ್ತಾಯಿದ್ರು ಮೇಡಮ್, ಅದೇನು ಒಳ್ಳೆಯ ಇದಕ್ಕೇನು ಬಳಸ್ತಾ ಇದ್ದಿಲ್ಲ ಅವರು. ಅದು ಆ ಕೆಲಸ ಮಾಡ್ತಾಯಿದ್ದಿಲ್ಲ. ಯಾವತ್ತು ನಮ್ಮ ಕೈ ಸಿಕ್ಕಾಗ ದುಡ್ಡು ಇಸ್ಕೊತಾ ಇದ್ರು ಮತ್ತು ಅದೇ ಕೆಲಸ ಮಾಡ್ತಾಯಿದ್ರು. ನಮಗೆ ಅದು ಹೌದು, ನಾವೇ ಯಾಕೆ ರೆಸ್ಕ್ಯೂ ಮಾಡಬಾರ್ದು.
ಸೊ ಈ ರೆಸ್ಕ್ಯೂ ಮಾಡ್ಬೇಕಂತ ಬಂದಾಗ ನಮ್ಮಲ್ಲಿರ್ತಕ್ಕಂಥ ವಿಷಪೂರಿತ ಹಾವುಗಳು ಯಾವುದು, ವಿಷ ಇಲ್ಲಿರ್ತಕ್ಕಂಥ ಹಾವುಗಳು ಯಾವುವು, ಇದ್ರ ಬಗ್ಗೆ ಒಂದು ನಾವು ಮಾಹಿತಿ ತಿಳ್ಕೊಂಡು ಅದ್ರ ಬಗ್ಗೆ ಜ್ಞಾನನ್ನು ಸಂಪಾದಿಸ್ಕೊಂಡು ಅದು ಸೇಮ್ ಪಕ್ಷಿ ವೀಕ್ಷಣೆ ಹೆಂಗೆ ಕಲ್ತ್ವಿ, ಫೋಟೋಗ್ರಫಿ ಹೆಂಗೆ ಕಲ್ತ್ವಿ, ಸ್ನೇಕ್ ರೆಸ್ಕ್ಯೂ ಮಾಡೋದು ಹಂಗೆ ಕಲ್ತ್ಬಿಟ್ವಿ. ಎಲ್ಲವೂ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಎಲ್ಲದಕ್ಕೂ ಇವತ್ತಿಗೂ ನಾಗರವನ್ ಮುಂದೆ ಕುಂತ್ಕೊಂಡ್ರೆ ಫಸ್ಟ್ ಡೇ ಹೆಂಗೆ ಕುಂತ್ಕೊಂಡಿದ್ದೆ ಇವತ್ತಿಗೂ ಅಷ್ಟೇ ಭಯ ಇರುತ್ತೆ. ಬಟ್ ಈ ಒಂದು 5 ವರ್ಷದಲ್ಲಿ 1500ಕ್ಕಿಂತ ಹೆಚ್ಚು ಹಾವುಗಳನ್ನು ನಾವು ಹಿಡಿದು ಮನೆಯಲ್ಲಿ ಅಥವಾ ಆಫೀಸಲ್ಲಿ, ಕಚೇರಿಗಳಲ್ಲಿ ಬಂದು, ಸ್ಕೂಲಲ್ಲಿ ಬಂತಪ್ಪ ಅಂದರೆ ಹಿಡಿದು ಕಾಡಿಗೆ ಬಿಟ್ಟಿದ್ದೀವಿ. ಕೆಲವು ಕ್ಲಾಸ್ ರೂಮ್ ಸ್ನೇಕ್ಸ್ ಅಂತ ಕರಿತೀವಿ ನಾವು. ಸೊ ಈ ಥರ ಹಾವುಗಳು ಅವು ಒಂಥರ ಸಣ್ಣ ಮಗು ಇದ್ದಂಗೆ, ಅವು ಕಡಿತಕ್ಕಂಥ ಕ್ಯಾರೆಕ್ಟರ್ ಇರೋಂಗಿಲ್ಲ. ಅವು ಸಹಜವಾಗಿ ಹಾವುಗಳೆಲ್ಲ ಕಡಿತಾವೆ, ಅದು ತಮ್ಮ ರಕ್ಷಣೆಗೋಸ್ಕರ. ಸೊ ಯಾವುದು ಹಾವು ಕಡಿಲಿಕ್ಕೇ ಮನಸ್ಸಿರಲ್ಲ ಅಂಥ ಹಾವುಗಳನ್ನ ನಾವು ಹಿಡ್ಕೊಂಡು ಸೇಫ್ಟಿಯಾಗಿ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಶಾಲೆಗಳಿಗೆ, ಸಪೋಸ್ ಊಸುರುಳಿ, ರೀಸೆಂಟಾಗಿ ಒಂದು ಊಸುರುಳಿ ಸಿಕ್ತು, ಅದ್ರ ಜೊತೆಗೆ ಒಂದು ಸ್ನೇಕ್ ಸಿಕ್ತು, ಭಾಳ ಸಾಫ್ಟ್ ಸ್ನೇಕು, ಬೈಟ್ ಮಾಡ್ತಕ್ಕಂಥ ಇನ್ಸ್ಟಿಂಕ್ಟೇ ಇರೋಂಗಿಲ್ಲ. ಅಂಥ ಹಾವುಗಳು ಸಿಕ್ಕಾಗ ನಮಗೆ ಶಾಲೆಗಳಿಗೆ ತಗೊಂಡೋಗಿ ಆ ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ತಿಳಿಸ್ತಕ್ಕಂಥ, ಪ್ರಾಕ್ಟಿಕಲ್ ನಾಲೆಡ್ಜ್ ಕೊಡ್ತಕ್ಕಂಥ ಒಂದು ಆ ಕೆಲಸನ ನಾವು ತುಂಬ ಆಸಕ್ತಿಯಿಂದ ಮಾಡಿದ್ವಿ. ಯಾಕಂತ ಹೇಳಿದರೆ ಊಸುರುಳಿನ ಕೊಲ್ಲದವರೇ ಹಾವನ್ನು ಕೊಲ್ಲಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರವರೇ, ಅವರಿಗೊಂದು ಆ ಜ್ಞಾನ ಸಿಕ್ತಪ್ಪ ಅಂತ ಹೇಳಿದರೆ, ಅದ್ರ ಬಗ್ಗೆ ಪ್ರಾಕ್ಟಿಕಲ್ಲಾಗಿ ನಾಲೆಡ್ಜ್ ಸಿಕ್ತಪ್ಪ ಅಂದರೆ ಅದರದ್ದು ಅದನ್ನು ಹೊಡಿತಕ್ಕಂಥದ್ದು, ಅದಕ್ಕೆ ಕೇಡು ಮಾಡ್ತಕ್ಕಂಥ ಒಂದು ಇದು ಕಡಿಮೆ ಆಗುತ್ತೆ ಅಂತೇಳಿ ಆನ್ ಸ್ಪಾಟ್ ಎಲ್ಲಿ ನಾವು ರೆಸ್ಕ್ಯೂ ಮಾಡೋಕ್ಕೆ ಹೋಗಿರ್ತೀವೋ ಅದೇ ಟೈಮಲ್ಲಿ ಹಾವಿನ ಬಗ್ಗೆ ನಾವು ಜನಜಾಗೃತಿ ಮೂಡಿಸಿ, ಅವು ಬಂದರೆ ನಮಗೆ ಫೋನ್ ಮಾಡಿರಿ, ನಮ್ಮದು ಈ ಫೋನ್ ನಂಬರ್ ತೊಗೊಳ್ರಿ, ಅದ್ರ ಇಂಪಾರ್ಟೆನ್ಸ್ ಏನಿದೆ, ಯಾಕೆ ನಮ್ಮ ಜೊತೆಗೆ ಹಾವಿರ್ಬೇಕಂತೇಳಿ ಒಂದು ಸಣ್ಣದು ಒಂದಲ್ಲಿ ಪಾಠ ಮಾಡ್ತೀವಿ. ಅದು ತಿಳ್ಕೊಂತಾರೆ, ತಿಳ್ಕೊಂಡ್ಲಾರ್ದರು ಇದು ಮಾಡ್ತಾರೆ. ನೋಡ್ರಿ, ಈಗ ನೀವು ಟೀಚರ್ ಕೂಡ ಆಗ್ಬಿಟ್ರೆ ಪರಿಸರದ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು. ಹೌದು, ಯಾವುದು ಹತ್ರ ಇರುತ್ತೋ ಆ ಶಾಲೆಗೆ ಇಮಿಡಿಯೇಟಾಗಿ ಹೋಗ್ಬಿಡ್ತೀವಿ ನಾವು. ಆಮೇಲೆ ಆಸಕ್ತಿ ಕೂಡ ಇಂಪಾರ್ಟೆಂಟ್. ನಿಮಗೆ ಅದನ್ನೆಲ್ಲ ತಿಳ್ಕೊಂಡು ಅದ್ರ ಬಗ್ಗೆ ಹೇಳೋದು ಇದೆಯಲ್ಲ, ತುಂಬ ಶ್ಲಾಘನೀಯ ಅಂತ ಹೇಳ್ಬೋದು. ಇನ್ನು ಈ ಒಂದು ಪರಿಸರ ಮತ್ತು ಪ್ರವಾಸೋದ್ಯಮದ ಸವಾಲುಗಳೇನು? ಭಾಳ ಜನದ ಒಂದು ಕೊರತೆ, ಮನಸ್ಸಲ್ಲಿ ಒಂದು ಕೊರಗು ಇದ್ದೇ ಇರುತ್ತೆ. ನಮಗೂ ಆ ಥರ ಒಂದು ಅದು ಒಂಥರ ಭಾಳ ಯೋಚನೆ ಇದೆ ಅದ್ರ ಬಗ್ಗೆ. ನಮ್ಮಲ್ಲಿರ್ತಕ್ಕಂಥ ಅಧಿಕಾರಿಗಳು, ನಮ್ಮ ಭಾಗದಲ್ಲಿರ್ತಕ್ಕಂಥ ಅಧಿಕಾರಿಗಳು, ರಾಜಕಾರಣಿಗಳು, ಪಕ್ಕದ ರಾಜ್ಯದಲ್ಲಿ ಏನು ನಡೀತಾ ಇದೆ ಟೂರಿಸಂ ಸಂಬಂಧಪಟ್ಟಂಥ ಎಲ್ಲೋ ಪ್ರದೇಶಗಳಿಗೆ ಹೋಗಿ ನೋಡ್ಕೊಂಬರ್ತಾರೆ. ನಮ್ಮ ಪಕ್ಕದ ಮಹಾರಾಷ್ಟ್ರ ಇದಕ್ಕೆ ಹೋಗಿ ನೋಡ್ಕೊಂಬರ್ಲಿಕ್ಕೆ ಇವ್ರು ತಯಾರಿಲ್ಲ. ಸೊ ಅಲ್ಲಿ ಕೃಷಿ ಪ್ರವಾಸೋದ್ಯಮ ಮತ್ತು ಈ ಪರಿಸರ ಪ್ರವಾಸೋದ್ಯಮಕ್ಕೆ ಅದ್ಭುತವಾದಂಥ ಒಂದು ಇದನ್ನು ಕೊಟ್ಟಿದ್ದಾರೆ. ನಮ್ಮ ಭಾಗದಲ್ಲಿ ಹೇಳ್ಬೇಕಂದ್ರೆ ಮಲೆನಾಡಲ್ಲಿ ಇದ್ದಂಥ ಒಂದು ಸಪೋರ್ಟು ನಮ್ಮ ಭಾಗದಲ್ಲಿ ಇನ್ನೂ ಆಗಬೇಕಾಗಿದೆ. ಯಾಕಂದರೆ ಎಲ್ಲರೂ ದುಡ್ಡಿದ್ದಂತಾರೆ ಬರಲ್ಲ. ನಿಜ, ಎಲ್ಲ ಬರೀ ಸ್ಟಾರ್ ಹೋಟ್ಲ್ ಆಯಿತು, 3 ಸ್ಟಾರ್ ಹೋಟು, 5 ಸ್ಟಾರು, 7 ಸ್ಟಾರ್ ಆಯ್ತಪ್ಪ ಅಂದರೆ ಕೆಲವರು ಎಷ್ಟೋ ಮಂದಿ ಒಂದು ಕ್ಯಾಮ್ರಾನ ಸತೆಗೆ ಯಾರೋ ಸ್ನೇಹಿತರ ಹತ್ರ ಇಸ್ಕೊಂಬಂದಿರ್ತಾರೆ. ಅವರಿಗೆ ಪಕ್ಷಿ ಒಂದು ಫೋಟೋ ತೆಗೆಯೋದಂತ ಆಸೆ ಇರಬೇಕಾಗುತ್ತೆ, ಅಥವಾ ಹಂಪಿ ಯಾವುದೇ ಒಂದು ಲ್ಯಾಂಡ್ಸ್ಕೇಪ್ ಫೋಟೋಗ್ರಾಫ್ ಮಾಡಬೇಕಾಗಿರುತ್ತೆ. ಸೊ ಅಂಥ ಟೈಮಲ್ಲಿ ಅವ್ರಿಗೆ ಒಂದು ಸಿಂಪಲ್ ಆಗಿರ್ತಕ್ಕಂಥದ್ದು, ನಾರ್ಮಲ್ ಮೀಡಿಯಮ್ ರೇಟಲ್ಲಿ, ಅಂದರೆ ನಾವು ಹೇಳ್ತಕ್ಕಂಥದ್ದೇನು ಇದು ಒಂದು ಟೂರಿಸ್ಟ್ ಫ್ರೆಂಡ್ಲಿ ಏರಿಯಾ ಆಗಬೇಕಾಗಿದೆ. ಜನಸಾಮಾನ್ಯರ ಸಾಮಾನ್ಯ ಒಂದು ಹೌದು, ಮತ್ತು ಅದು ಸಿಂಪ್ಲಿಫೈ, ತುಂಬ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ ತುಂಬ ಸಿಂಪಲ್ ಆಗಬೇಕಾಗಿದೆ ಮೇಡಮ್. ಹೆಂಗೆ ನಾವು ಒಂದು ಥಿಯೇಟ್ರಿಗೆ ಹೋಗಿ ಟಿಕೆಟ್ ತೊಗೊಂಡು ಸಿನಿಮಾ ನೋಡಿ ಹೊರಗೆ ಬರ್ತೀವಲ್ಲ, ಸೇಮ್ ಅದೇ ಥರ ಒಂದು ಪರಿಸರ ನಿರ್ಮಾಣ ಆಗಬೇಕಾಗಿದೆ ಈ ಭಾಗದಲ್ಲಿ. ನಮ್ಮ ಈ ಭಾಗದ ಅಧಿಕಾರಿಗಳು ಏನಿದ್ದಾರೆ, ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಮನಸ್ಸು ಮಾಡಿದರೆ ದೊಡ್ಡದೇನಲ್ಲ. ಮತ್ತು ಸಮಾಜನೂ ಕೈ ಜೋಡಿಸುತ್ತೆ. ನೀವು ನಂಬಲಿಕ್ಕಿಲ್ಲಾಗಲಿ, ಈ ಇತ್ತೀಚಿನ ದಿನಗಳಲ್ಲಿ ಹಾಲಿಡೇ ಬಂತಪ್ಪ ಅಂತಂದರೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ಕಂಟಿನ್ಯೂ ಸಿಗುತ್ತೆ. ಸೋಮವಾರ ಹಾಲಿಡೇ ಬಂತಪ್ಪ ಅಂದರೆ ಶನಿವಾರ, ಭಾನುವಾರ, ಸೋಮವಾರ 3 ದಿವಸ ಹಾಲಿಡೇ ಸಿಗುತ್ತೆ. ಹಂಪಿ ಎಷ್ಟು ರಶ್ ಆಗುತ್ತಪ್ಪ ಅಂತಂದರೆ, ಹಂಪಿಗೆ ಬಂದಿರತಕ್ಕಂಥ ಪ್ರವಾಸಿಗರಲ್ಲಿ ಕನಿಷ್ಠ ಏನಪ್ಪ ಅಂದ್ರೆ ಸತೆಗೆ ಮೋರ್ ದ್ಯಾನ್ 15% ಸೋ ಕಾಲ್ಡು ತುಂಬ ದೊಡ್ಡ ಹೈ ಟಾಪ್ ಎಂಡು ಕಾರ್ಗಳು ಇಟ್ಕೊಂಡಿರ್ತಕ್ಕಂಥವ್ರು ಇಲ್ಲಿ ಏನಾದರೂ ಸಿಗುತ್ತೆ, ಹಂಪಿ ಇಷ್ಟು ಫೇಮಸ್ ಇದೆಯಲ್ಲ ಅಂತೇಳಿ ಅನ್ಕೊಂಡು ಬಂದಿರ್ತಾರೆ. ಅವರಿಗೆ ರೂಮ್ ಇರಲಿಕ್ಕೆ ಸಿಗಲ್ಲ, ಬಾತ್ರೂಮ್ಗಳು ಸಿಗಲ್ಲ. ಲಿಟ್ರಲಿ ಅಂಥ ದೊಡ್ಡ ದೊಡ್ಡ ಕಾರ್ ಓನರ್ಗಳು ರಸ್ತೆ ಪಕ್ಕದಲ್ಲಿ ಮಲಗಿರ್ತಕ್ಕಂಥ ಸಿಚುವೇಶನ್ಗಳು ನಾವು ನೋಡಿದ್ದೀವಿ. ಕಾರಲ್ಲೇ ಮಲಗಿದ್ದಾರೆ, ನಮ್ಮ ನೇಚರ್ನೇ ಅವರು ಬಾತ್ರೂಮ್ಗೆಲ್ಲ ಬಳಸ್ಕೊಂಡಿದ್ದಾರೆ. ನಮಗೆ ಭಾಳ ಒಂದು ಹಿಂಸೆ ಅನಿಸುತ್ತೆ ಆ ಟೈಮಲ್ಲಿ. ಅಟ್ಲೀಸ್ಟು ಒಂದು ಯಾಕಂತಂದರೆ ಲಾಸ್ಟ್ ಮಿನಿಟಲ್ಲಿ ಅವ್ರಿಗೆ ಮಲ್ಕೊಂಡು ಬೆಳಗ್ಗೆ ಬಾತ್ರೂಮೆಲ್ಲ ಯೂಸ್ ಮಾಡಿ ಹೋಗಿ ಸಿಕ್ಕರೂ ಭಾಳ ಖುಷಿ ಪಡ್ತಕ್ಕಂಥ ಒಂದು ಇದಾಗುತ್ತೆ. ಆ ಥರ ಒಂದು ಬೆಳವಣಿಗೆ ನಮ್ಮ ಭಾಗದಲ್ಲಿ ಇನ್ನೂ ಆಗಬೇಕಾಗಿದೆ, ತುಂಬ ಮಟ್ಟದಲ್ಲಿ ಆಗಬೇಕಾಗಿದೆ. ವಿಶ್ವವಿಖ್ಯಾತ ಮತ್ತು ಪಾರಂಪರಿಕ ಅಂತ ಹೇಳ್ತೀವಿ. ಹೌದು, ಪಾರಂಪರಿಕ ತಾಣ ಅಂತ ಹೇಳ್ತೀವಿ. ಇವತ್ತು ನೋಡ್ರಿ, ನೀವು ಧರ್ಮಸ್ಥಳ ಅಥವಾ ತಿರುಪತಿಗೆ ಹೋದ್ರಿ, ನೀವು ಎಲ್ಲೇ ಒಂದು ಆ ಥರ ನ್ಯೂಸೆನ್ಸ್ ನೋಡ್ಲಿಕ್ಕೆ ಸಾಧ್ಯವಾದಲ್ಲ. ಪಬ್ಲಿಕಲ್ಲಿ ಇವ್ರನ್ನಲ್ಸೂ ಮಾಡೋಂಗಿಲ್ಲ. ಯಾಕಂದರೆ ನಿಮಗೆ ಪ್ರತಿ ಎವ್ರಿ 500 ಮೀಟರ್ಸ್ಗೆ ಒಂದು ಬಾತ್ರೂಮ್ ಇದೆ. ಮತ್ತೆ ಅಲ್ಲಿ ಅದರಲ್ಲಿ ಇನ್ವಾಲ್ವ್ ಆಗಿ ಕ್ಲೀನ್ ಮಾಡ್ತಕ್ಕಂಥ ಕೆಲಸಗಾರರು ಇದ್ದಾರೆ. ಅಲ್ಲಿ ಫೆಸಿಲಿಟಿ ಏನಪ್ಪ ಅಂದರೆ ಉತ್ಸವಗಳನ್ನ ಮಾಡೋದು, ಆಮೇಲೆ ಕೈ ಬಿಡೋದು, ಆಮೇಲೆ ಹೆಂಗಿದು ಯಥಾಸ್ಥಿತಿ ಹಾಳು ಹಂಪೆ ಆ ಥರ ಎಲ್ಲ ಆಗಬಾರ್ದು ಅಂತ. ಅಲ್ಲ ಮೇಡಮ್, ಉತ್ಸವ ಮಾಡಲಿಕ್ಕೆ ಏನು, ಉತ್ಸವದಲ್ಲಿ ನೀರಿನ ಫೆಸಿಲಿಟಿ ಮಾಡಲಿಕ್ಕೆ ಅಂದರೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಮಾಡಲಿಕ್ಕೆ
ಈ ಒಂದು ಕಳೆದ 10 ವರ್ಷದಲ್ಲಿ ಏನು ಖರ್ಚು ಮಾಡಿದ್ರಲ್ಲ, ಟೆಂಪ್ರರಿ ಕಲೆಕ್ಷನ್ ಸಲುವಾಗಿ ಅದನ್ನೇ ಅದು 1-2 ವರ್ಷದ ಒಂದು ಬಡ್ಜೆಟನ್ನು ಮಾಡಿದಪ್ಪ ಅಂದರೂ ಇವತ್ತು ಪ್ರತಿ ಒಂದು 100 ಮೀಟರ್ಗೂ ಒಂದು ಅದ್ಭುತವಾದಂಥ ಫಿಲ್ಟರ್ ವಾಟರ್ ಡ್ರಿಂಕಿಂಗ್ ವ್ಯವಸ್ಥೆ ಮಾಡ್ಬೋದಾಯ್ತು ನಮ್ಮ ಅಧಿಕಾರಿಗಳು. ಆಮೇಲೆ ಟೆಂಪ್ರರಿ ಟಾಯ್ಲೆಟ್ ಬಾತ್ರೂಮ್ಸ್ ತಂದಿರ್ತಾರೆ, ಅದನ್ನ ಮೊಬೈಲ್ದು ಅದು ಹೆಂಗೆ ಅಷ್ಟೇ ಚಾಯ್ಸ್ ಮಾಡ್ತಾರೋ ಗೊತ್ತಿಲ್ಲ. ಆಗಲಿ ಹಿಂಗೆ ಮನುಷ್ಯ ಒಬ್ಬನು ಒಳಗಡೆ ಅವರೇ ಬರಲಿಕ್ಕೆ ಜಾಗನೂ ಇರಲ್ಲ, ಅಷ್ಟು ಕನ್ಸ್ಟ್ರಕ್ಟೆಡ್. ಆಮೇಲೆ ಅಷ್ಟು ಒಂದು ಜನ ಲೋಡ್ ಬರುತ್ತಲ್ಲ, ಅದು ಭಾಳ ದೊಡ್ಡ ಒಂದು ಪ್ಲಾನ್ ಬೇಕು ರೀ. ಅದು ಭಾಳ ಮಾಸ್ಟರ್ ಪ್ಲಾನ್ ಬೇಕು. ಹಂಪಿಯ ಪ್ರವಾಸಿಗರನ್ನ ಕಂಟ್ರೋಲ್ ಮಾಡೋದು ಅಥವಾ ಅವ್ರಿಗೆ ವ್ಯವಸ್ಥೆ ಮಾಡ್ತಕ್ಕಂಥ ಅದ್ಭುತವಾದಂಥ ಒಂದು ಪ್ಲಾನ್ ಬೇಕಾಗಿದೆ. ಸೊ ಇದನ್ನು ಬೇರೆ ದೇಶಗಳಿಗೆ ಹೋಗಿ ಸ್ಟಡಿ ಮಾಡೋದು ಬೇಕಾಗಿಲ್ಲ. ನಮ್ಮ ದೇಶದಲ್ಲೇ ನಮ್ಮ ರಾಜ್ಯದ ಪಕ್ಕ ರಾಜ್ಯಗಳಿಗೆ ಹೋಗಿ ಸ್ಟಡಿ ಮಾಡಿದ್ರೂ ಬಹಳಷ್ಟು ಸುಧಾರಣೆ ಆಗಿಬಿಡುತ್ತೆ. ಈಗ ಓನ್ಲಿ ಥಿಂಗ್ ಅವರು ಕಣ್ಣಾರೆ ಮನಸಾರೆ ನೋಡ್ಬೇಕು, ವಿಷಯಗಳನ್ನ ತಿಳ್ಕೋಬೇಕು. ಒಂದು ಭಾಳ ಕೆಟ್ಟ ಪರಿಸ್ಥಿತಿ ನಾನು ನಿಮಗೆ ಹೇಳ್ತೀನಿ. ಇವಾಗ ಶಿವರಾತ್ರಿ ಬರುತ್ತೆ, ಪಲ್ಪೂಜೆ ಬರುತ್ತೆ ಹಂಪಿಯಲ್ಲಿ, ಮೇನು ಬಜಾರ್ ಅಂತ ಹೇಳ್ತೀವಿ. ಅದು ಬಿಟ್ಟು ಬೇರೆ ಕಡೆಗೆ ಹೋದಪ್ಪ ಅಂದರೆ ನಿಮಗೆ ಒಂದು ಹೆಜ್ಜೆನೂ ನೀವು ಸೇಫ್ಟಾಗಿ ಇಡ್ತಕ್ಕಂಥ ಚಾನ್ಸ್ ಇರಲ್ಲ. ಒಂದು ಅದ್ಭುತವಾದಂಥ ಮಳೆ ಮಾತ್ರ ಅದನ್ನ ಕ್ಲೀನ್ ಮಾಡ್ಬೋದು ಮೇಡಮ್. ಇವಾಗೇನು ಅದು ದ್ರೋಣ ಮಳೆ ಅಂತಾರಲ್ಲ, ಆ ಥರ ಮಳೆ ಬಂದ್ರೆ ಮಾತ್ರ ಹೊಲಸನ್ನು ಕ್ಲೀನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾಗಲಿ. ಇಲ್ಲಪ್ಪ ಅಂದರೆ ಒಂದೇಟಿಗೆ 1 ಲಕ್ಷ ಜನ ಬರ್ತಾರೆ, 2 ಲಕ್ಷ ಜನ ಬರ್ತಾರಪ್ಪ ಅಂದರೆ ಅವರಿಗೆ ಇಲ್ಲಿ ಅಂದರೆ ಪರಿಸರ ಕಾಳಜಿನೂ ಇರಬೇಕು, ಸ್ವಚ್ಛತೆ ಕಡೆ ಗಮನನೂ, ಸ್ವಚ್ಛತೆ ಕಡೆಗೆ ಗಮನ. ಪ್ರವಾಸಿಗರದ್ದು ತಪ್ಪಿದೆ ಅದರಲ್ಲಿ, ಇಲ್ಲ ಅಂತಲ್ಲ. ಬಟ್ ಫೆಸಿಲಿಟೀಸ್ ಕೊಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ, ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ನಮ್ಮ ಎಲ್ಲರದು ಪಾತ್ರ ಜೋಡಿಸ್ಬೇಕು. ಅಧಿಕಾರಿಗಳು, ಕೆಳಹಂತದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಭಾಳ ಕೆಟ್ಟದ್ದು ಅನ್ನಿಸ್ತಪ್ಪ ಅಂದರೆ ಹಂಪಿ ಮೇನ್ ರೋಡಲ್ಲಿ ಕಸ ಬೀಳ್ತಕ್ಕಂಥವ್ರು ಸಿಕ್ಕಿರ್ತಕ್ಕಂಥ ಎಲ್ಲ ಪ್ಲಾಸ್ಟಿಕ್ಗಳನ್ನ ತೊಗೊಂಡೋಗಿ ಯಾವುದೋ ಮಾನ್ಯುಮೆಂಟ್ ಇದ್ದಿರ್ತಕ್ಕಂಥ ಬಾವಿಯಲ್ಲಿ ಹಾಕ್ತಾರೆ. ಇದು ಇದಕ್ಕಿಂತ ದುರಂತ ಏನಿದೆ? ಇನ್ನು ನಾವು ಯಾರನ್ನ ಎಜುಕೇಟ್ ಮಾಡಬೇಕಾಗಿದೆ? ನಾವು ಎಜುಕೇಟ್ ಆಗಬೇಕಾಗಿರೋದು ನಾವೇ ಎಜುಕೇಟ್ ಆಗಬೇಕಾಗಿದೆ. ಆಮೇಲೆ ಇಷ್ಟೆಲ್ಲ ತಾವು ಕಾರ್ಯಕ್ಷೇತ್ರಗಳಲ್ಲೆಲ್ಲ ತಾವು ಕೆಲಸ ಮಾಡಿದ್ದೀರಾ. ತಮ್ಮನ್ನು ಅರಸಿ ಬಂದಂಥ ಪ್ರಶಸ್ತಿ ಸಮ್ಮಾನಗಳ ಬಗ್ಗೆ ಹೇಳಿ. ಅದು ಆಗಿದೆ ಮೇಡಮ್. ಅದರ ಕೆಲವು ಗುರುತಿಸಿದ್ದಾರೆ, ಕೆಲವು ಸಂಘ ಸಂಸ್ಥೆಗಳು ನಮ್ಮ ಕೆಲಸಗಳನ್ನ ಗುರುತಿಸಿದ್ದಾರೆ. ತುಂಬ ಛಾಯಾಗ್ರಹಣಕ್ಕೆ ಇರ್ಬೋದು, ಸಾವಯವ ಕೃಷಿಗಾಗಿರ್ಬೋದು, ಅಥವಾ ನಮ್ಮ ಪರಿಸರ ಸಂಬಂಧಪಟ್ಟಂಥ ಏನೋ ಒಂದು ಕಾಡು ಬೆಳೆಸಿದ್ವಿ. ಸೊ ಇದಕ್ಕೆಲ್ಲದಕ್ಕೂ ಕೂಡಿನೇ ನಮಗೆ ಕಿರ್ಲೋಸ್ಕರ್ ವಸುಂಧರಾ ಮಿತ್ರ ಅವಾರ್ಡ್ ಸಿಕ್ಕಿದೆ. ಆಮೇಲೆ ನಮ್ಮ ಕಲ್ಕತ್ತಾದ ಒಂದು NGO ಗ್ರೀನ್ ವಾರಿಯರ್ ಅವಾರ್ಡ್ ಕೊಟ್ಟಿದೆ. ಮತ್ತು ಇಲ್ಲಿ ನಮ್ಮ ರಾಮದೇವ್ ಇದರದ್ದು ಟ್ರಸ್ಟ್ ಅವ್ರದ್ದು, ಪತಂಜಲಿ ಟ್ರಸ್ಟ್ ಅವ್ರದ್ದು, ಅವರು ಒಂದು ಪರಿಸರ ಸಂಬಂಧಪಟ್ಟಂಥ ಕೆಲಸ ಮಾಡೋದಕ್ಕೆ ನಮ್ಮನ್ನು ಗುರುತು ಮಾಡಿ ಅವರು ಒಂದು ಆನರ್ ಮಾಡಿದ್ದಾರೆ. ಫೋಟೋಗ್ರಫಿ ಫೀಲ್ಡಲ್ಲಿ ಅನೇಕ ಛಾಯಾಚಿತ್ರಗಳು ಒಳ್ಳೆಯ ಹೆಸರು ತೊಗೊಂಡಿದ್ದಾವೆ. ಮತ್ತು ಕೆಲವು ಛಾಯಾಚಿತ್ರಗಳು ಅನೇಕ ಪುಸ್ತಕಗಳಲ್ಲಿ ಮುದ್ರಣಗೊಂಡಿವೆ. ವಿಶೇಷವಾಗಿ ಕನ್ನಡ ವಿಶ್ವವಿದ್ಯಾಲಯದ ಕೆಲವು ಪುಸ್ತಕಗಳು, ಕ್ಯಾಲೆಂಡರು, ಗ್ರೀಟಿಂಗ್ ಕಾರ್ಡ್ ಮಾಡಲಿಕ್ಕೆ ನಮ್ಮ ಫೋಟೋಗ್ರಫಿನ ಬಳಸ್ಕೊಂಡಿದ್ದಾರೆ. ಆ ಖುಷಿ ನಮಗೆ ಯಾವತ್ತೂ ಇದ್ದೇ ಇದೆ. ಅಂದರೆ ನಿಮ್ಮ ಓದು, ಅದರ ಒಂದು ತಾಂತ್ರಿಕತೆ ಈ ಎಲ್ಲ ಕೆಲಸಗಳಿಗೆ ಸಹಾಯ ಆಗಿದೆ. ಸ್ವಲ್ಪ ಸಪೋರ್ಟ್ ಮಾಡಿರ್ಬೋದು ಅಂತ ಅನಿಸುತ್ತೆ. ಬಟ್ ನಮ್ಮ ಒಡನಾಟ ಏನಾಯ್ತಲ್ಲ ಅಂದರೆ ನಾವು ಬಾವಿಗಳು ಕಪ್ಪೆ ಆಗಿರಲಿಲ್ಲ ಮೇಡಮ್. ನಾವು ಸಮುದ್ರಕ್ಕೆ ಹೋಗಿಬಿಟ್ಟಿವಲ್ಲ. ಸೊ ಎಷ್ಟು ವೆರೈಟಿ ಜನ ಬರ್ತಾರೆ, ಅವ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಾ, ಅವ್ರ ಜೊತೆಗೆ ಒಡನಾಡ್ತಾ, ಅವರು ವಿಷಯಗಳು ಮಾತಾಡ್ತಾ ನಾವಷ್ಟೇ ಬೆಳೀಲಿಲ್ಲ, ನಮ್ಮ ಕಾಡು ಬೆಳೀತು, ನಾವು ಬೆಳೆದ್ವಿ. ನಮ್ಮಲ್ಲಿರ್ತಕ್ಕಂಥ ವನ್ಯಜೀವಿಗಳು, ಪಕ್ಷಿಗಳು ಕೂಡ ಸ್ವಚ್ಛಂದವಾಗಿ ಹಾರಲಿಕ್ಕೆ ಎಲ್ಲದೂ ಕಾರಣ ಆಯಿತು. ಸೊ ಈ ಮೂಲಕ ತಾವು ಪ್ರವಾಸೋದ್ಯಮಕ್ಕೆ ಸದ್ದಿಲ್ಲದೆ ಕೊಡುಗೆ ನೀಡುತ್ತಿರುವ ತಮಗೆ, ತಮ್ಮ ಬಿಡುವಿಲ್ಲದ ಕೆಲಸದ ಮಧ್ಯೆ ನಮ್ಮ ಜೊತೆಗೆ ಬಂದು ತಮ್ಮ ಅನುಭವಗಳು, ತಮ್ಮ ಖುಷಿಯ ವಿಚಾರಗಳನ್ನೆಲ್ಲ ಹಂಚಿಕೊಂಡ್ರೆ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಕೇಳುಗರಿಗೂ ಸಹ ವಂದನೆಗಳು. ಧನ್ಯವಾದ ಸರ್. ನಮಸ್ತೆ. ಇದುವರೆಗೆ ಛಾಯಾಚಿತ್ರಗ್ರಾಹಕರಾದ ಹೊಸಪೇಟೆಯ ಪಂಪಯ್ಯ ಸ್ವಾಮಿ ಮಳಿಮಠ್ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ಇವರನ್ನ ಮಾತನಾಡಿಸಿದವರು TGM ನಾಗರತ್ನ. ಇದಾಗಿತ್ತು ಇಂದಿನ ಮಾತುಕತೆ ಕಾರ್ಯಕ್ರಮ.